Vadivambat, video number 9 of electric charges and fields. Hello students, ಎಲ್ಲರಿಗೂ ನಮಸ್ಕಾರ. Welcome back to Vignan Academy. Video number 9 of electric charges and fields. ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತೀವಿ ಏರಿಯಾ ಅನ್ನೋದು ವೆಕ್ಟರ್ ಅಥವಾ ಸ್ಕೇಲರ್ ಅನ್ನೋ ಕ್ವಶನ್ ಮಾರ್ಕ್ ಹಾಕಿ ಅದ್ರ ಮೇಲೆ ಡಿಸ್ಕಷನ್ ಮಾಡ್ತೀವಿ. ಎಂತ ದಡ್ರು ಸರ್, ನೀವು ಟೈಟ್ಲ್ ಅಲ್ಲಿ ಮತ್ತೆ ಥಂಬ್ನೇಲ್ ಅಲ್ಲಿ ಆಲ್ರೆಡಿ ಹಾಕಿದಿರಿ ಏರಿಯಾ ವೆಕ್ಟರ್ ಅಂತ, ಮತ್ತೆ ನೋಡಿದ್ರೆ ಕ್ವಶನ್ ಕೇಳ್ತಾ ಇದೆ. ಆಕ್ಚುಲಿ ಈ ವಿಡಿಯೋ ಮಾಡುವಾಗ ಆ ಥಂಬ್ನೇಲ್ ಇನ್ನೂ ಮಾಡಿರ್ಲಿಲ್ಲ, ಹಾಗಾಗಿ ಕೇಳ್ತಾ ಇದ್ದೀನಿ. ನೆಕ್ಸ್ಟ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ಸ್ಟಡಿ ಮಾಡ್ಲಿಕ್ಕೆ, ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲ, ಫ್ಲಕ್ಸ್ ಬಗ್ಗೆ ಸ್ಟಡಿ ಮಾಡ್ಲಿಕ್ಕೆ ಹೊರಟಿದ್ವಿ. ಫೀಲ್ಡ್ ಆಲ್ರೆಡಿ ಜಮಾನದಲ್ಲೇ ಆಗೋಗಿದೆ. ಐ ಹೋಪ್ ಯು ಹ್ಯಾವ್ ಕಂಪ್ಲೀಟೆಡ್ ದೋಸ್ ವಿಡಿಯೋಸ್. ಅವೆಲ್ಲ ಆಗಿದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದ್ರೆ ಏನು, ಅಂದ್ರೆ ಯಾವ ತರ ಮೆಷರ್ ಮಾಡೋದು, ಅಂಡ್ NCERT ಅಲ್ಲಿ ಕೊಟ್ಟಿರ್ತಕ್ಕಂಥ ಒಳ್ಳೆ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಸೊ ಕಾನ್ಸೆಪ್ಟ್ ಕ್ಲಿಯರ್ ಇದ್ರೆ ನೀವು ಸೀದಾ ಪ್ರಾಬ್ಲಮ್ಸ್ ಗೆ ಹೋಗ್ಬೋದು, ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಅಟ್ಲೀಸ್ಟ್ 2x ಸ್ಪೀಡ್ ಅಲ್ಲಿ ಆದ್ರೂ ನೋಡಿ, ಫಾರ್ವರ್ಡ್ ಮಾಡ್ಕೊಂಡಾದ್ರೂ ನೋಡಿ, ಏನಾದ್ರೂ ಮಾಡ್ಕೊಳ್ಳಿ. ಸೊ ಅಟ್ಲೀಸ್ಟ್ ಒಂದ್ ಸತಿ ನೋಡಿ. ರೆಕಮೆಂಡೆಡ್ ನನ್ನ ಕಡೆಯಿಂದ ರೆಕಮೆಂಡೇಶನ್. ಲೆಂತ್ ಅನ್ನೋದು ಫಸ್ಟ್ ಆಫ್ ಆಲ್ ವೆಕ್ಟರ್ ಸ್ಕೇಲರ್, ಒಂದು ಲೆಂತ್ ನ ಕನ್ಸಿಡರ್ ಮಾಡ್ತೀನಿ. ಸೊ ನಿಮ್ಗೆ ಮುಂದೆ ಮುಂದೆ ಈ ಕಾನ್ಸೆಪ್ಟ್ ಬರ್ತಾ ಇರತ್ತೆ. ಲೆಂತ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ. ಅದ್ ಯಾವ ಕಡೆ ಎಲ್ಲಿಂದ ಎಲ್ಲಿಗೆ ತಗೊಂತಿದೀವಿ ಅನ್ನೋದು ಡಿಪೆಂಡ್ಸ್. ನಾವು ಇಲ್ಲಿಂದ ಈ ಕಡೆಗಾದ್ರೂ ತಗೋಬಹುದು ಅಥವಾ ಈ ಕಡೆಯಿಂದ ಈ ಕಡೆಗಾದ್ರೂ ತಗೋಬಹುದು. ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಅಲ್ಲಿ ಇದನ್ನ ತುಂಬಾ ಯೂಸ್ ಮಾಡ್ತೀವಿ. ಒಂದು ವೈರ್ ಇಂದ ಒಂದು ಪಾಯಿಂಟ್ ನ ತಗೊಂಡ್ರೆ ವೈರ್ ಇಂದ ಆ ಪಾಯಿಂಟ್ ಕಡೆಗೆ ಒಂದು ವೆಕ್ಟರ್ ನ ತಗೊಂತೀವಿ. ಸೊ ಲೆಂತ್ ಇಸ್ ಆಲ್ಸೋ ಎ ವೆಕ್ಟರ್ ಕ್ವಾಂಟಿಟಿ. ಈಗ ಸದ್ಯಕ್ಕೆ ಈ ಪುರಾಣ ಎಲ್ಲ ಬೇಡ, ಮುಂದೆ ನೋಡ್ಕೊಳ್ಳೋಣ. ಒಂದು ಪ್ಲೇನ್ ನ ಕನ್ಸಿಡರ್ ಮಾಡೋಣ. ಲೆಟ್ ಅಸ್ ಕನ್ಸಿಡರ್ ಎ ಪ್ಲೇನ್, ಒಂದು ಸ್ಕ್ವೇರ್ ಅಥವಾ ಯಾವ್ದೋ ರೆಕ್ಟಾಂಗಲ್, ಹಾಳು ಮೂಳು ಏನೋ ಒಂದು ಕನ್ಸಿಡರ್ ಮಾಡ್ತೀನಿ. ಸೊ ಎ ಬಿ ಅಂಡ್ ಸಿ ಡಿ, ಇದರ ಲೆಂತ್ ಎ ಅಂತ ಕರಿತೀನಿ, ಇದರ ಲೆಂತ್ ಬಿ ಅಂತ ಕರಿತೀನಿ. ಆಕ್ಚುಲಿ ವೆಕ್ಟರ್ ಎ ಅಂಡ್ ವೆಕ್ಟರ್ ಬಿ ಅಂತ ಕರಿಬೇಕಾಗತ್ತೆ. ಸೊ ಇದನ್ನ ವೆಕ್ಟರ್ ಎ ಈ ಕಡೆಯಿಂದ ಈ ಕಡೆಗೆ, ಇಲ್ಲಿಂದ ಈ ಕಡೆಗೆ ವೆಕ್ಟರ್ ಬಿ. ಬೇಸಿಕಲಿ ಏರಿಯಾ ಅನ್ನೋದು ಒಂದು ವೆಕ್ಟರ್ ಕ್ವಾಂಟಿಟಿ. ಯಾವ ತರ ಸರ್ ಡಿಫೈನ್ ಮಾಡೋದು? ಇಟ್ಸ್ ಅ ಕ್ರಾಸ್ ಪ್ರಾಡಕ್ಟ್ ಆಫ್ ದ ಲೆಂತ್ ವೆಕ್ಟರ್ಸ್ ಆಫ್ ಬೋತ್ ದ ಸೈಡ್ಸ್. ಇದೊಂದು ಲೆಂತ್ ವೆಕ್ಟರ್, ಇದೊಂದು ಬ್ರೆಡ್ತ್ ವೆಕ್ಟರ್ ಅಂತ ಕನ್ನಕ್ಕೆ ಆಗಲ್ಲ, ಹಾಗಾಗಿ ಅದೊಂದು ಲೆಂತ್, ಇದೊಂದು ಲೆಂತ್, ಇದೊಂದು ಲೆಂತ್. ಸೊ ಎರಡನ್ನೂ ನಾವು ಕ್ರಾಸ್ ಪ್ರಾಡಕ್ಟ್ ಮಾಡಿದೆ, ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ, ವಾಟ್ ಯು ಗೆಟ್ ಇಸ್ ಕಾಲ್ಡ್ ಆಸ್ ಏರಿಯಾ. ಇದರ ಲೆಂತ್ ಏನು, ಲೆಟ್ ಅಸ್ ಕನ್ಸಿಡರ್ ಸ್ಮಾಲ್ ಎ ಅಂತ ಕನ್ಸಿಡರ್ ಮಾಡೋಣ. ಮ್ಯಾಗ್ನಿಟ್ಯೂಡ್ ಇದರ ಲೆಂತ್ ಏನು, ಮ್ಯಾಗ್ನಿಟ್ಯೂಡ್ ಸ್ಮಾಲ್ ಬಿ ಅಂತ ಕನ್ಸಿಡರ್ ಮಾಡೋಣ. ಸೊ ಏರಿಯಾ ವೆಕ್ಟರ್ ಇಸ್ ರಿಟರ್ನ್ ಆಸ್ AB sin theta, where theta is the angle between A and B. Of course, ಈ ಕೇಸ್ ನಲ್ಲಿ theta 90 ಇದೆ, no need to worry. And n cap, ಸರ್ ಏನಿದು ಸರ್ ವಿಚಿತ್ರವಾಗಿ n cap? n cap gives the direction of the vector. n cap is a unit vector along area vector. ಬರೀ ಏರಿಯಾ ಅಲ್ಲ, ಏರಿಯಾ ವೆಕ್ಟರ್. ಸರ್ ಅದಕ್ಕೆ ಡೈರೆಕ್ಷನ್ ಹೇಗೆ ಕೊಡೋದು? ಅದ್ ನೋಡಿದ್ರೆ ಅಪ್ಪಚ್ಚಿ ತರ ಇದೆ. ಒಂದು ಪ್ಲೇನ್ ಗೆ ಹೇಗೆ ಏರಿಯಾ ಕೊಡ್ತೀರಿ? ನಮ್ಗೆ ತಲೆ ಕೆಡಿಸ್ಬೇಡಿ ಸರ್. ನೋಡಿ, ಇವಾಗ ಒಂದು ಪ್ಲೇನ್ ಇದೆ ಅಂದ್ರೆ ಇದನ್ನೇ ಒಂಚೂರು ಟಿಲ್ಟ್ ಮಾಡಿ ಬರೀತೀನಿ. ಏನಕ್ಕೆ ಸರ್, ಬೇರೆ ಕೆಲ್ಸ ಇಲ್ವಾ? ಟಿಲ್ಟ್ ಮಾಡಿ ಮತ್ತೆ ಹಾಗೆ ಮಾಡಿ ಹೀಗ್ ಮಾಡಿ, ಎಂತ ಸಾವು ಸರ್ ನಮ್ದೆಲ್ಲ ಇದು. ಸುಮ್ನೆ ಹಾಳಾಗಿ ಸೈನ್ಸ್ ತಗೊಂಡ್ಬಿಟ್ವಿ ಅಲ್ಲ. ಕನ್ನ ಮುಂದೆ ಇದೆ ಮಜಾ, ಹಾಗೆ ಓದ್ತಾ ಇರು. ಯು ವಿಲ್ ಕಮ್ ಟು ನೋ ಹೌ ಪವರ್ಫುಲ್ ದ ಫಿಸಿಕ್ಸ್ ಇಸ್. ನೋಡಿ, ಈಗ ಈ ತರ ಒಂದು ಏರಿಯಾ ಇದೆ, ಪ್ಲೇನ್ ಈ ತರ ಇದೆ ಅಂದ್ರೆ ಇದ್ರದ್ದು ಯೂನಿಟ್ ವೆಕ್ಟರ್, ಇಟ್ ಕ್ಯಾನ್ ಬಿ ಪಾಸಿಬಲ್ ಇನ್ ದಿಸ್ ವೇ ಆರ್ ಇವನ್ ಡೌನ್ ಸೈಡ್ ಕೂಡ ಪಾಸಿಬಲ್ ಇದೆ. ಒಂದು ಪ್ಲೇನ್ ಇದ್ರೆ ಎರಡು ಪಾಸಿಬಿಲಿಟೀಸ್ ಇದೆ ಅದರ ಡೈರೆಕ್ಷನ್ಗೆ. ಒಂದು ಪರ್ಪೆಂಡಿಕ್ಯುಲರ್ಲಿ ಅಪ್ವರ್ಡ್, ಆ ಪರ್ಪೆಂಡಿಕ್ಯುಲರ್ಲಿ ಡೌನ್ವರ್ಡ್. ಸರ್ ನಾವು ಯಾವ್ದು ತಗೋಬೇಕೀಗ? ಡಿಪೆಂಡಿಂಗ್ ಆನ್ ದ ಸಿಚುವೇಶನ್. ಒಂದು ಪ್ರಾಬ್ಲಮ್ ತಗೊಂತೀನಿ, ಅಲ್ಲಿ ಗೊತ್ತಾಗತ್ತೆ. ಸೊ ಅಪ್ವರ್ಡ್ ತಗೋಬೇಕಾ ಡೌನ್ವರ್ಡ್ ತಗೋಬೇಕಾ ಅಂತ. ಹಾಗಾದ್ರೆ n cap is always perpendicular to surface ಕನ್ಸಿಡರ್ ಮಾಡಿರ್ತಕ್ಕಂಥ ಸರ್ಫೇಸ್ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಸೊ ಹಾಗಾದ್ರೆ ಇದರಲ್ಲಿ ಟೂ ಪಾಸಿಬಿಲಿಟೀಸ್ ಇದೆ. ಲೆಟ್ ಅಸ್ ಹ್ಯಾವ್ ಸಮ್ ಪ್ರಾಬ್ಲಮ್ಸ್. ಒಂದು ಸಿಂಪಲ್ ಆಗಿರ್ತಕ್ಕಂಥ ಒಂದು ಎರಡು ಪ್ರಾಬ್ಲಮ್ ನ ತಗೊಂತೀನಿ, ನಿಮ್ಗೆ ಐಡಿಯಾ ಬರುತ್ತೆ ಆಯ್ತಾ. ವೆಕ್ಟರ್ ಫಾರ್ಮ್ ಅಲ್ಲಿ ಡೀಲ್ ಮಾಡೋದು ಹೇಗೆ ಅಂತ ವಾರ್ಮ್ ಅಪ್. ಸೊ ಎಕ್ಸರ್ಸೈಸ್ ಮಾಡಿ ವಾರ್ಮ್ ಅಪ್ ಮಾಡ್ತಿರಲ್ಲ ವರ್ಕೌಟ್ ಮಾಡಕ್ ಮೊದಲು, ಅದೇ ತರ ಸೀದಾ ಗಾಸ್ಲಾಗೆ ಹೋಗೋ ಬದಲು ಒಂಚೂರು ವಾರ್ಮ್ ಅಪ್ ನ ಮಾಡೋಣ. ಬೇಕಾದ್ರೆ ಫಾರ್ವರ್ಡ್ ಮಾಡ್ಕೊಂಡು ನೋಡಿ, ತುಂಬಾ ಈಸಿ ಲೆಕ್ಚರ್ ಇದು. ಬಟ್ ಪ್ರಾಬ್ಲಮ್ಸ್ ಮಾತ್ರ ಸ್ವಲ್ಪ ಸ್ಲೋ ಆಗಿ ನೋಡಿ. ಪಕ್ಕ ನೀವು ಎಡುತ್ತಿದ್ ನಂಗೆ ಗೊತ್ತು ಪ್ರಾಬ್ಲಮ್ಸ್ ಅಲ್ಲಿ, ಹಾಗಾಗಿ ಜಾಸ್ತಿ ಪ್ರಾಕ್ಟೀಸ್ ಪ್ರಾಬ್ಲಮ್ಸ್ ಮೇಲೆನೆ ಕೊಡ್ಬೇಕಾಗತ್ತೆ. ಲೆಟ್ಸ್ ಸಿ ಒನ್ ಏರಿಯಾ. ಒಂದು ಕಾರ್ಟಿಷಿಯನ್ ಕೋಆರ್ಡಿನೇಟ್ ಅಲ್ಲಿ ಒಂದು ಪ್ಲೇನ್ ನ ಕನ್ಸಿಡರ್ ಮಾಡೋಣ. ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ x ಆಕ್ಸಿಸ್, ದಿಸ್ ಇಸ್ y ಆಕ್ಸಿಸ್, ದಿಸ್ ಇಸ್ z ಆಕ್ಸಿಸ್. ಇಲ್ಲೊಂದು ಸ್ಕ್ವೇರ್ ನ ಕನ್ಸಿಡರ್ ಮಾಡ್ತೀನಿ. ಇದರ ಮ್ಯಾಗ್ನಿಟ್ಯೂಡ್ ಆಫ್ ದ ಲೆಂತ್ ಇಸ್ a, ಇದರದು b ಇದೆ.
ಫೈಂಡ್ ದ ಏರಿಯಾ ವೆಕ್ಟರ್. ಸೊ ಆಬ್ವಿಯಸ್ಲಿ ಈ ಕಡೆ ಐ ಕ್ಯಾಪ್ ಈ ಕಡೆಗೆ ಜೆ ಕೆ ಕ್ಯಾಪ್ ಗೊತ್ತಿದೆ ಅಂತ ಅನ್ಕೊಂತಾ ಇದೀನಿ, ಯೂನಿಟ್ ವೆಕ್ಟರ್ಸ್. ಈಗ ಏರಿಯಾ ವೆಕ್ಟರ್ ನ ಯಾವ ತರ ಫೈಂಡ್ ಔಟ್ ಮಾಡುದು ಅಂದ್ರೆ, ಏರಿಯಾ ಇಸ್ ಈಕ್ವಲ್ಸ್ ಟು ವೆಕ್ಟರ್ ಎ ಕ್ರಾಸ್ ಬಿ, that is equals to AB sin of 90, that is equals to AB into n cap ಅಥವಾ a cap, ನೀವು ಯಾವ್ದು ಬೇಕೋ ಅದು ಕೊಟ್ಕೊಳ್ಳಿ, ಕ್ಯಾಪಿಟಲ್ A cap ಅಥವಾ n cap. n cap is a direction of a area vector. ಸರ್ ಈಗ n cap ಯಾವ ಕಡೆಗೆ ಇರುತ್ತೆ ನೋಡಿ, ಪ್ಲೇನ್ ಈ ತರ ಇದೆ ಅಂದ್ರೆ ಬೋರ್ಡ್ ಅಲ್ಲೇ ಇದೆ, ಬೋರ್ಡ್ ಯಾವ ಪ್ಲೇನ್ ಅಲ್ಲಿ ಇದೆ ಅದೇ ಪ್ಲೇನ್ ಅಲ್ಲಿ ನಾನು ಕನ್ಸಿಡರ್ ಮಾಡಿರೋ ಏರಿಯಾ ಇದೆ. ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಈ ತರ ಬರಬೇಕು. ಇದು ಯಾವ ಡೈರೆಕ್ಷನ್? Z ಡೈರೆಕ್ಷನ್. ಸೊ ಅದನ್ನೇ ತಾನೇ ನಾವು ಇಲ್ಲಿ ಬರ್ತಿರೋದು. ಈ ತರ ಬರ್ತಕ್ಕಂಥದ್ದು ಒಂದು Z ಡೈರೆಕ್ಷನ್ ಇದೆ, ಅದರಲ್ಲಿ ಯೂನಿಟ್ ವೆಕ್ಟರ್ ಏನಿದೆ ಕೆ ಕ್ಯಾಪ್ ಇರುತ್ತೆ. ಇನ್ನೂ ಒಂದು ಪಾಸಿಬಿಲಿಟಿ ಇದೆ, ಡೌನ್ ಸೈಡ್ ಒಳಗಡೆ ಇಂಟು ದ ಪ್ಲೇನ್ ಆಫ್ ದ ಬೋರ್ಡ್ ಕೂಡ ಹೋಗ್ಬೋದಲ್ಲ. ಹಾಗಾದ್ರೆ ದ ಎನ್ ಕ್ಯಾಪ್ ಕ್ಯಾನ್ ಹ್ಯಾವ್, ಏರಿಯಾ ಕ್ಯಾನ್ ಹ್ಯಾವ್ ಟೂ ಪಾಸಿಬಿಲಿಟೀಸ್. ಏರಿಯಾ ಕ್ಯಾನ್ ಹ್ಯಾವ್ ಟೂ ಪಾಸಿಬಿಲಿಟೀಸ್, ಎ ಬಿ ಇಂಟು ಜೆ ಕ್ಯಾಪ್. ಅಂದ್ರೆ ಎನ್ ಕ್ಯಾಪ್ ಗೆ ಪಾಸಿಬಿಲಿಟಿ ಎರಡಿದೆ, ಪ್ಲಸ್ ಆರ್ ಮೈನಸ್ ಐ ಜೆ ಕೆ ಕ್ಯಾಪ್. ಕೆ ಅಲ್ಲ, ಕೆ ಕ್ಯಾಪ್, ಐ ಆಮ್ ವೆರಿ ಸಾರಿ, ಕೆ ಕ್ಯಾಪ್. Z ಆಕ್ಸಿಸ್ ನಲ್ಲಿ ಯೂನಿಟ್ ವೆಕ್ಟರ್ ಈ ತರ ಒಂದು ವೆಕ್ಟರ್ ನ ತಗೋಬೇಕು ಅಥವಾ ಈ ತರ ಒಂದು ವೆಕ್ಟರ್ ನ ತಗೋಬೇಕಾಗುತ್ತೆ. ಸೊ ವೇರ್ this can be written as area is equals to minus AB K cap. ಎರಡು ಪಾಸಿಬಿಲಿಟಿ ಇದೆ. ಈಗ ಇದಕ್ಕೆ ಇನ್ನೊಂದು ಸ್ಮಾಲ್ ಎಕ್ಸಾಂಪಲ್ ತಗೊಂಡ್ಬಿಡ್ತೀನಿ ನೋಡಿ. ಲೆಟ್ us consider a circular plane. ಒಂದು ಸರ್ಕ್ಯುಲರ್ ಪ್ಲೇನ್ ನ ಕನ್ಸಿಡರ್ ಮಾಡೋಣ. ಆಸ್ ಯೂಶುವಲ್ ದಿಸ್ ಇಸ್ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್. ಈ ವೈ ಝೆಡ್ ಎಕ್ಸ್ ಪ್ಲೇನ್ ಅಲ್ಲಿ ಈ ತರ ಒಂದು ಪ್ಲೇನ್ ಇದೆಯಲ್ಲ, ಇದ್ರ ಮೇಲೆ ಒಂದು ದೋಸೆ ಹಾಕ್ತೀನಿ ನೋಡಿ ಈಗ. ಸೊ ಈಗ ಈ ದೋಸೆದು ರೇಡಿಯಸ್ ಆರ್, ಅದು ಹೆಂಗ್ ಸರ್ ಬಂತು ಕರೆಕ್ಟ್ ಆಗಿ? ಸರ್ಕ್ಯುಲರ್ ದೋಸೆ, ಸರ್ಕ್ಯುಲರ್ ಡಿಸ್ಕ್ ದೋಸೆ, ನಾನು ಕಲಾಕಾರ ಸರ್ಕ್ಯುಲರ್ ಡಿಸ್ಕ್ ದೋಸೆನ ಹಾಕಿದ್ದೀನಿ. ಆ ದೋಸೆದು ರೇಡಿಯಸ್ ಆರ್ ಇದೆ. ಹಾಗಾದ್ರೆ ಇದ್ರ ಏರಿಯಾ ಏನಿರುತ್ತೆ? ಆಬ್ವಿಯಸ್ಲಿ ಏರಿಯಾ ಮ್ಯಾಗ್ನಿಟ್ಯೂಡ್ ಬಂದು ಪೈ ಆರ್ ಸ್ಕ್ವೇರ್. ಏರಿಯಾ ಅನ್ನೋದು ವೆಕ್ಟರ್ ಕ್ವಾಂಟಿಟಿ, ಹಾಗಾದ್ರೆ ಇದಕ್ಕೊಂದು ಡೈರೆಕ್ಷನ್ ಕೊಡಬೇಕು. ಸೊ ಈ ಪ್ಲೇನ್ ಅಲ್ಲಿ ದೋಸೆ ಇದ್ರೆ ಇದು ಪರ್ಪೆಂಡಿಕ್ಯುಲರ್ ಆಗಿ ಅಂದ್ರೆ ವೈ ಆಕ್ಸಿಸ್ ಅಲ್ಲಿ ಇರಬಹುದು ಅಥವಾ ಮೈನಸ್ ವೈ ಆಕ್ಸಿಸ್ ಅಲ್ಲಿ ಇರಬಹುದು. ಸೊ ದೇರ್ಫೋರ್ ಎನ್ ಕ್ಯಾಪ್, ಸೊ ಎನ್ ಕ್ಯಾಪ್ ಕ್ಯಾನ್ ಬಿ ರಿಟನ್ ಆಸ್ ಐದರ್ ಪ್ಲಸ್ ಆರ್ ಮೈನಸ್, ಈ ಆಕ್ಸಿಸ್ ಅಲ್ಲಿ ಯೂನಿಟ್ ವೆಕ್ಟರ್ ಏನಿರುತ್ತೆ ಜೆ ಕ್ಯಾಪ್ ಇರುತ್ತೆ, ಜೆ ಕ್ಯಾಪ್. ಡಿಪೆಂಡಿಂಗ್ ಆನ್ ಸಿಚುವೇಶನ್ ನಾವು ಚೂಸ್ ಮಾಡ್ಕೋಬೇಕಾಗುತ್ತೆ. ಐ ಹೋಪ್ ಯು ಅಂಡರ್ಸ್ಟುಡ್. ಏರಿಯಾ ಅನ್ನೋದು ವೆಕ್ಟರ್ ಕ್ವಾಂಟಿಟಿ ಅಂತ ನಿಮ್ಗೆ ಒಂದು ಕನ್ವಿನ್ಸ್ ಆಗಿದೆ ಅಂತ ಅನ್ಕೊಂತಾ ಇದ್ದೀನಿ. ಸೊ ಈಗ ಇದು 2 ಡೈಮೆನ್ಷನಲ್ ಸರ್ಫೇಸಸ್, ನಾವು ಇಷ್ಟೊತ್ತು ಮಾಡಿದ್ದು 2 ಡೈಮೆನ್ಷನಲ್ ಸರ್ಫೇಸಸ್. ಅದೇ ರೀತಿ 3 ಡೈಮೆನ್ಷನಲ್ ಸರ್ಫೇಸಸ್. ಅದಕ್ಕೆ ಸರ್ ಇದೊಂದು ಸ್ಪೆಷಲ್ ಆಗಿ ಹೇಳ್ತಿದ್ರಿ, 3 ಡೈಮೆನ್ಷನಲ್ ಸರ್ಫೇಸಸ್ ಇದ್ದಾಗ ಏರಿಯಾ ವೆಕ್ಟರ್ ಇಸ್ ಆಲ್ವೇಸ್ ಟೇಕನ್ ರೇಡಿಯಲಿ ಔಟ್ವರ್ಡ್. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ನ ತಗೊಳ್ಳೋಣ. ಅದಕ್ಕಿಂತ ಮೊದಲು ಇಲ್ಲೊಂದು ನೋಟ್ ಪಾಯಿಂಟ್ ಬರ್ಕೊಂಬೇಡಿ. ಫಾರ್ 2 ಡೈಮೆನ್ಷನಲ್ ಸರ್ಫೇಸಸ್, ಏರಿಯಾ surfaces area can have two directions perpendicular to the plane. ಕೊಟ್ಟಿರ್ತಕ್ಕಂಥ ಏರಿಯಾ ಪ್ಲೇನ್ ಇದೆಯಲ್ಲ, ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ 2 ಡೈರೆಕ್ಷನ್ಸ್ ಇರುತ್ತೆ. 2 ಡೈಮೆನ್ಷನಲ್ ಸ್ಟೋರಿ ಖತಮ್. ಈಗ 3 ಡೈಮೆನ್ಷನಲ್ ನ ತಗೊಳ್ಳೋಣ. ಲೆಟ್ us consider a 3 dimensional picture like this. ಒಂದು ಡಬ್ಬನ ಕನ್ಸಿಡರ್ ಮಾಡೋಣ. ಡಬ್ಬ ತರ ಇರೋ ಡಬ್ಬನ ಕನ್ಸಿಡರ್ ಮಾಡ್ತೀವಿ. ಆಬ್ವಿಯಸ್ಲಿ ಅದು 3 ಡೈಮೆನ್ಷನಲ್ ಇದೆ, ಬರುತ್ತೋ ಇಲ್ವೋ ಗೊತ್ತಿಲ್ಲ. ಲೆಟ್ಸ್ ಟ್ರೈ ಅಗೇನ್ ಅಂಡ್ ಅಗೇನ್. ಇಲ್ಲಿ ಯಾರು ಹೇಳಿದ್ದಿ ಮಾತು? ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೋಡೋಣ. ಓಕೆ, ಈ ತರ ಒಂದು ಡಬ್ಬ ತರ ಇರೋ ಒಂದು ಡಬ್ಬ ಇದೆ. ಆ ಡಬ್ಬಗೆ 6 ಸರ್ಫೇಸ್ ಏರಿಯಾಸ್ ಇದೆ. ಈಗ ವೆನ್ ಐ ಕನ್ಸಿಡರ್ ದಿಸ್ ಸರ್ಫೇಸ್, ಈ ಕಡೆ ಇರ್ತಕ್ಕಂಥ ಸರ್ಫೇಸ್ ನ ಕನ್ಸಿಡರ್ ಮಾಡಿದ್ರೆ ಈಗ ಇದಕ್ಕೆ ಎರಡು ಡೈರೆಕ್ಷನ್ಸ್ ಕೊಡಂಗಿಲ್ಲ. Whenever you are considering a closed surface, the area is always taken radially outwards. ಇದನ್ನ ನಾನು ಫಸ್ಟ್ ಸರ್ಫೇಸ್ ಅಂತ ಕರಿತೀನಿ. ಹಾಗಾದ್ರೆ ಏರಿಯಾ 1 is radially outward ಈ ಸರ್ಫೇಸ್ಗೆ. ಅದೇ ನೀವೇನಾದ್ರೂ ಈ ಸರ್ಫೇಸ್ಗೆ ಏರಿಯಾ ಹೇಳಿ ಅಂತ ನನ್ನನ್ನ ಕೇಳಿದ್ರೆ, ಅಫ್ಕೋರ್ಸ್ ಮ್ಯಾಗ್ನಿಟ್ಯೂಡ್ ಹೇಗೆ ಫೈಂಡ್ ಔಟ್ ಮಾಡೋದು ನಿಮ್ಗೆ ಗೊತ್ತು. ಆವಾಗ ಇದಕ್ಕೆ ಡೈರೆಕ್ಷನ್ ಕೊಡಿ ಅಂತ ಕೇಳಿದ್ರೆ ಕಡ್ಡಾಯವಾಗಿ ಈ ಡೈರೆಕ್ಷನ್ ಕೊಡಬೇಕು, ಒಳಗಡೆಗೆ ಹೋಗಂಗಿಲ್ಲ. ಕ್ಲೋಸರ್ ಸರ್ಫೇಸ್ಗೆ ನಾ ಹೇಳ್ತಿರೋದು. ಕ್ಲೋಸರ್ ಸರ್ಫೇಸ್ ಅಂತ ಬಂದಾಗ ಕಡ್ಡಾಯವಾಗಿ ಕಂಪಲ್ಸರ್ಲಿ ಯು ಹ್ಯಾವ್ ಟು ಟೇಕ್ ದ ಏರಿಯಾ ವೆಕ್ಟರ್ ಔಟ್ವರ್ಡ್ ತಗೋಬೇಕು. ಇನ್ನೊಂದು ತಗೊಂಡ್ಬಿಡ್ತೀನಿ. ಸೊ ಈ ಕಡೆ ಒಂದು ಪ್ಲೇನ್ ಇದೆಯಲ್ಲ, ಅದಕ್ಕೆ ಏರಿಯಾ ವೆಕ್ಟರ್ ಮಾಡಿ ಅಂದ್ರೆ ಯು ಶುಡ್ ಟೇಕ್ ಅಲಾಂಗ್ ಝೆಡ್ ಆಕ್ಸಿಸ್. ಬೇಕಾದ್ರೆ ಇದನ್ನ ನಾನು ಐ ಕ್ಯಾಪ್ ಅಂತ ಬರೀತೀನಿ. ಐ ಕ್ಯಾಪ್ ಈ ಕಡೆಗೆ ಜೆ ಕ್ಯಾಪ್ ಇದೆ, ಅಲಾಂಗ್ ಜೆ ಕ್ಯಾಪ್.
ಅಥವಾ A2 ಇಂಟು ಜೆ ಕ್ಯಾಪ್ ಅಂತ ಬರೀಬಹುದಾ, A1 ಇಂಟು ಐ ಕ್ಯಾಪ್ ಅಂತ ಬರ್ಕೊಂತೀನಿ. ಸಿಮಿಲರ್ಲಿ ಡೌನ್ ಸೈಡ್ ಒಂದು ಏರಿಯಾ ಇದೆ, ಇದಕ್ಕೇನಾದ್ರು ವೆಕ್ಟರ್ ಬರೀರಿ ಅಂತ ಕೇಳಿದ್ರೆ A3 ಇಂಟು ಕೆ ಅಲ್ಲ ಮೈನಸ್ ಡೌನ್ ಸೈಡ್ ಇದೆ ಈ ತರ ಇದೆಯಲ್ಲ, ಅದಕ್ಕೆ ಮೈನಸ್ ಜೆ ಕ್ಯಾಪ್ ಬರುತ್ತೆ. ಅರೆ ಇದು ವೈ ಆಕ್ಸಿಸ್ ಗೆ ಪರ್ಪೆಂಡಿಕ್ಯುಲರ್ ಆಗಿದೆ, ಹಾಗಾಗಿ ಡೌನ್ ಸೈಡ್ ಬರಬೇಕು. ಸೊ ಮತ್ತೆ ಮುಂದ್ಗಡೆ ಒಂದು ಫೇಸ್ ಇದೆಯಲ್ಲ, ಅದಕ್ಕೆ ಏನಾದ್ರು ಏರಿಯಾ ಕೇಳಿದ್ರೆ ಸೊ ಸಮ್ ಏರಿಯಾ 4 ಇಂಟು ಕೆ ಕ್ಯಾಪ್, ಹಿಂದ್ಗಡೆ ಒಂದಿದೆ ಅದಕ್ಕೆ ಮೈನಸ್ ಕೆ ಕ್ಯಾಪ್ ಬರುತ್ತೆ. ಅಂದ್ರೆ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ಫಾರ್ ತ್ರೀ ಡೈಮೆನ್ಷನಲ್ ಆಬ್ಜೆಕ್ಟ್ಸ್ area vector is always taken in outward direction perpendicular to the surface. ಕಡ್ಡಾಯವಾಗಿ perpendicular to surface ಇರಲೇಬೇಕು, ಮತ್ತೆ ಅದು ರೇಡಿಯಲಿ ಔಟ್ವರ್ಡ್ ಇರಬೇಕು. ಸರ್ ಹಾಗಾದ್ರೆ ಇದು ಒಂದು ಡಬ್ಬ ತರ ಡಬ್ಬ ತಗೊಂಡಿದ್ರಿ, ನಾನು ಸಿಲಿಂಡರ್ ತಗೊಂತೀನಿ, ಅವಾಗ ಏನ್ ಸರ್ ಮಾಡೋದು? ಈ ತರ ಇರ್ತಕ್ಕಂಥ ಒಂದು ಸಿಲಿಂಡರ್ ನ ತಗೊಂಡ್ರೆ ನೋಡಿ, ಈಗ ಇದರಲ್ಲಿ 3 ಟೈಪ್ಸ್ ಆಫ್ ಏರಿಯಾ ಇದೆ. ಒಂದು ಅಪ್ಪರ್ ಏರಿಯಾ ಸರ್ಕ್ಯುಲರ್ ಏರಿಯಾ, ಇನ್ನೊಂದು ಡೌನ್ ಸೈಡ್ ಏರಿಯಾ ಅಂಡ್ ದ ಸರ್ಕ್ಯುಲರ್ ಇದಿಲ್ಲ ಸಿಲಿಂಡ್ರಿಕಲ್ ಏರಿಯಾ. ಈ ರೀಜನ್ ಅಲ್ಲಿ ಏನಾದ್ರು ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಇದೇನಾದ್ರು ಆರ್ ಆಗಿದ್ರೆ, ರೇಡಿಯಸ್ ಆರ್ ಆಗಿದ್ರೆ, ಆಬ್ವಿಯಸ್ಲಿ ರೇಡಿಯಸ್ ಇಸ್ ಆರ್ ಆಗಿದ್ರೆ ಪೈ ಆರ್ ಸ್ಕ್ವೇರ್ ಆಗಿತ್ತು, ಅಂಡ್ ದ ಏರಿಯಾ ವೆಕ್ಟರ್ ಇಸ್ ಅಲಾಂಗ್ ದಿಸ್ ಡೈರೆಕ್ಷನ್, ಸೊ ಆಬ್ವಿಯಸ್ಲಿ ಇದು ಜೆ ಕ್ಯಾಪ್ ಆಗಿರುತ್ತೆ. ಅದೇ ರೀತಿ ಇದೇನಾಗಿರುತ್ತೆ ಪೈ ಆರ್ ಸ್ಕ್ವೇರ್ ಇಂಟು ಜೆ ಕ್ಯಾಪ್ ಅಲಾಂಗ್ ದ ನೆಗೆಟಿವ್ ಡೈರೆಕ್ಷನ್. ಇದನ್ನ ನಾನು A1 ಅಂತೀನಿ, ಇದನ್ನ A2 ಅಂತೀನಿ. ಮ್ಯಾಗ್ನಿಟ್ಯೂಡ್ ಎರಡು ಸೇಮ್ ಇರಬಹುದು, ಬಟ್ ಈ ಸರ್ಫೇಸ್ ಇದೆಯಲ್ಲ, ನಾವೇನಾದ್ರೂ ಇಲ್ಲಿ ಕನ್ಸಿಡರ್ ಮಾಡ್ಬೇಕಾದ್ರೆ, ಇಫ್ ಯು ಕನ್ಸಿಡರ್ ಎ ಸ್ಮಾಲ್ ಸರ್ಫೇಸ್, ಇಲ್ಲೊಂದು ಸ್ಮಾಲ್ ಸರ್ಫೇಸ್ ನ ಕನ್ಸಿಡರ್ ಮಾಡೋಣ. ಆ ಸ್ಮಾಲ್ ಸರ್ಫೇಸ್ ಎಷ್ಟು ಸ್ಮಾಲ್ ಆಗಿರ್ಬೇಕಂದ್ರೆ, ಅಲ್ಲಿಂದ ಒಂದು ಲೈನ್ ನ ಡ್ರಾ ಮಾಡಿದ್ರೆ ಇಟ್ ಈಸ್ ಆಲ್ಮೋಸ್ಟ್ ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು. ಯು ಕನ್ಸಿಡರ್ ಎ ಸ್ಮಾಲ್ ಸರ್ಫೇಸ್ ಅಂಡ್ at that small surface you can assume there is no curvature illa. are ee surface na kami ಮಾಡ್ತಾ ಹೋದ್ರೆ it feels like it is no more curve. ಒಂದು ಲೈನ್ ನ ಡ್ರಾ ಮಾಡಿದ್ರೆ ಎಕ್ಸಾಕ್ಟ್ ಆಗಿ ಪರ್ಪೆಂಡಿಕ್ಯುಲರ್ ಆಗಿದೆ. ಅದೇ ರೀತಿ ಇಲ್ಲೊಂದು ಸರ್ಫೇಸ್ ಮುಂದಗಡೆ 3 ಡೈಮೆನ್ಷನಲ್ ಹೇಳ್ತಾ ಇದೆ, ಈ ತರ ರೌಂಡ್ ಆಗಿದೆ. ಇಲ್ಲೊಂದು ಸ್ಮಾಲ್ ಸರ್ಫೇಸ್ ಕನ್ಸಿಡರ್ ಮಾಡಿ, ಇಲ್ಲೇನಾದ್ರೂ ಏರಿಯಾ ಎಷ್ಟಿದೆ ಅಂತ ಕೇಳಿದ್ರೆ ಇದು ಔಟ್ ಸೈಡ್ ಬರುತ್ತೆ. ಅದೇ ಈ ಪಾಯಿಂಟ್ ಅಲ್ಲಿ ಕೇಳಿದ್ರೆ ಈ ಕಡೆಗೆ ಒಂದು ಸರ್ಫೇಸ್ ಇರುತ್ತೆ. ಅಂದ್ರೆ ಒಂದು ಕರ್ವ್ ಇದ್ರೆ, ಆಬ್ವಿಯಸ್ಲಿ ಇಲ್ಲಿ ಫ್ಲಾಟ್ ಇತ್ತು, ಇಲ್ಲಿ ಏನಾಗ್ತಾ ಇದೆ ಕರ್ವ್ ಇದೆ. ಕರ್ವ್ ನ ಹೇಗೆ ಡೀಲ್ ಮಾಡೋದು ಅಂದ್ರೆ ಲೋಕಲೈಸ್ಡ್ ಏರಿಯಾನ ತಗೋಬೇಕಾಗುತ್ತೆ. ಲೋಕಲೈಸ್ಡ್ ಏರಿಯಾ ತಗೊಂಡು ಅದು ಎಷ್ಟು ಸ್ಮಾಲ್ ತಗೊಂತೀವಿ ಅಂದ್ರೆ ಆ ಸ್ಮಾಲ್ ಏರಿಯಾ ಆಲ್ಮೋಸ್ಟ್ ಪ್ಲೇನ್ ಶೀಟ್ ಅನ್ನೋ ತರ ತಗೋಬೇಕು. ಆವಾಗ ನಾವು ಏರಿಯಾ ವೆಕ್ಟರ್ ನ ಡಿಫೈನ್ ಮಾಡಬಹುದು. DA is along perpendicular to the surface of that plane sheet. ಆಕ್ಚುಲಿ ಪ್ಲೇನ್ ಅಲ್ಲ, ಪ್ಲೇನ್ ಶೀಟ್ ತರ ನಾವು ಸ್ಮಾಲ್ ಅಸ್ಯೂಮ್ ಮಾಡ್ಕೊಂಡಿದೀವಿ. ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನಿಮ್ಮ NCERT ಅಲ್ಲಿ, ಅದನ್ನ ಏನಂತ ಅನ್ಬೇಕು ಅಂತ ಇಷ್ಟು ವರ್ಷದಿಂದ ನಂಗೂ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನೋಡಿ, ಇದೇನಿದು ಅಂತ ನೀವೇ ಹೇಳಿ. ಎಲ್ಲಿರ್ತಕ್ಕಂಥದ್ದು ಇದೇನಿದು? ಮಾವಿನಕಾಯ? ಇದು ಫೋಕಸ್ ಆಗ್ತಿಲ್ವಾ? ನೋಡಿ ಇಲ್ಲಿ ಹೇಳ್ತೀರಾ ಅದೇನದು ಮಾವಿನಕಾಯ? ಇನ್ನೊಂದ್ಸತಿ ನೋಡ್ಬೇಕಾ? ಮಾವಿನಕಾಯ ಅಲ್ಲ, ಮಾವಿನಕಾಯ. ಯಾರಾದ್ರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಹೇಳ್ತಿರೋದು. ಮಾವಿನಕಾಯ ಏನು ಅಂತ ನಮಗೂ ಗೊತ್ತಿಲ್ಲ. ಅದರ ಒಂದು ಶೇಪ್ ನ ತಗೊಳ್ಳೋಣ. ಹೆಂಗಪ್ಪ ಬರೆಯೋದೀಗ ಮಾವಿನಕಾಯಿನ? ಓಕೆ, ಸೊ ಯಾವ್ದೋ ತೋತಾಪುರಿ ಇದ್ದಂಗೆ ಇದೆ. ಇದು ತೋತಾಪುರಿನ ಅಲ್ಲ, ಯಾವ್ದೋ ಒಂದು ಹೈಬ್ರಿಡ್. ಈಗ ಇಲ್ಲೊಂದು ಸ್ಮಾಲ್ ಸರ್ಫೇಸ್ ನ ತಗೊಳ್ಳೋಣ. ಲೆಟ್ ಅಸ್ ಟೇಕ್ ದ ಸ್ಮಾಲ್ ಸರ್ಫೇಸ್. ಎಷ್ಟು ಸ್ಮಾಲ್ ಅಂದ್ರೆ ದಿಸ್ ಆಲ್ಮೋಸ್ಟ್ ಫ್ಲಾಟ್ ಇದೆ ಅನ್ನೋ ತರ ಸ್ಮಾಲ್ ಕನ್ಸಿಡರ್ ಮಾಡೋಣ. ಈಗ ಆ ಲೋಕಲೈಸ್ಡ್ ಫ್ಲಾಟ್ ಸರ್ಫೇಸ್ಗೆ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಎಳೆದ್ರೆ ದಟ್ ಈಸ್ ಅ ಏರಿಯಾ ವೆಕ್ಟರ್ ಇನ್ ದಟ್ ಗಿವೆನ್ ಪಾಯಿಂಟ್. ಪೂರ್ತಿ ಏರಿಯಾನು ನಾವು ಡಿಫೈನ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಇದು ಕರ್ವ್. ಅದೇ ಮಾವಿನಕಾಯಿ ಒಂದೊಂದು ಸ್ಪಾಟ್ ಅಲ್ಲಿ ಒಂದೊಂದು ಡೈರೆಕ್ಷನ್ ಸಿಗ್ತಾ ಹೋಗುತ್ತೆ. ಹಾಗಾಗಿ ನಾವು ಇನ್ಫೈನೈಟ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೊಂಡು ಸ್ಮಾಲ್ ಏರಿಯಾಸ್ ನ ತಗೊಂತೀವಿ, ಆಮೇಲೆ ಇಂಟಿಗ್ರೇಟ್ ಮಾಡ್ತೀವಿ. ಪ್ರಾಬ್ಲಮ್ಸ್ ಬಂದಾಗ ಗೊತ್ತಾಗುತ್ತೆ. ಐ ಹೋಪ್ ಯು ಅಂಡರ್ಸ್ಟುಡ್. ಅರ್ಥ ಆಯ್ತು? ಮಾವಿನಕಾಯಿಗೆ ಯಾವ ತರ ಏರಿಯಾ ವೆಕ್ಟರ್ ನ ಡ್ರಾ ಮಾಡೋದು ಅಂತ. ಲೆಟ್ಸ್ ಸಿ. ನೆಕ್ಸ್ಟ್ ಇನ್ನೊಂದು ಸ್ಪಿಯರ್ ನ ತಗೊಂಡ್ಬಿಡ್ತೀನಿ. ನೋಡಿ, 3 ಡೈಮೆನ್ಷನಲ್ ಸ್ಪಿಯರ್. 3 ಡೈಮೆನ್ಷನಲ್ ಸ್ಪಿಯರ್ ನ ತಗೊಂತೀನಿ. ಇಲ್ಲೂ ಅಷ್ಟೇ ಒಂದು ಸ್ಮಾಲ್ ಲೋಕಲೈಸ್ಡ್ ಏರಿಯಾ ತಗೊಂಡು ಇಲ್ಲಿ ಸರ್ಫೇಸ್ ಆಗಿ ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು. ಇಲ್ಲೂ ಅಷ್ಟೇ, ನೀವೆಲ್ಲೇ ಡ್ರಾ ಮಾಡ್ಲಿ ಯೂನಿಟ್ ವೆಕ್ಟರ್ ಕೊಟ್ಟಿರ್ತಕ್ಕಂಥ ಸರ್ಫೇಸ್ಗೆ ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು. ಅದು ಡೆಂಟ್ ಆದ್ರೂ ಹೋಗಿರ್ಲಿ, ಏನಾದ್ರೂ ಹೋಗ್ಲಿ, ಆ ಡೆಂಟ್ಗೆ ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು. ಯಾವ್ದೋ ಒಂದು ಶೀಟ್ ಈ ತರ ಇದೆ ಅಂತ ಅನ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್
ಈ ತರ ಒಂದು ಶೀಟ್ ಇದೆ ಅಂತ ಅನ್ಕೊಳ್ಳೋಣ. ಇದೇನಾಗಿದೆ, ಈ ತರ ಡೆಂಟ್ ಆಗಿದೆ. ಈಗ ಇಲ್ಲಿ ಏರಿಯಾ ಯಾವ ತರ, ಇಲ್ಲಿ ಯಾವ ತರ ಏರಿಯಾ ಫೈಂಡ್ ಔಟ್ ಮಾಡೋದ್ರೆ ಈ ಸ್ಮಾಲ್ ಪೋರ್ಷನ್ ನ ಕನ್ಸಿಡರ್ ಮಾಡಿ ಈಗ ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು. ಮಿಕ್ಕಿದ ಒಂದೊಂದು ಪೊಸಿಷನ್ ಅಲ್ಲಿ ಒಂದೊಂದು ಡೈರೆಕ್ಷನ್ ಸಿಗ್ತಾ ಹೋಗುತ್ತೆ. ತುಂಬಾ ಕನ್ಫ್ಯೂಷನ್ ಆಗ್ಬೇಡಿ, ಒಂದು ಫಿಕ್ಸ್ ಮಾಡ್ಕೊಳ್ಳಿ. ಫಾರ್ ಅ ಕ್ಲೋಸ್ಡ್ ಸರ್ಫೇಸ್ ಅಂಡ್ 3-dimensional closed surface, for a 3-dimensional closed surface, for 3-dimension closed surface, area vector is taken along perpendicular to surface and outwards. ಇಷ್ಟಿದ್ರೆ ಸಾಕು, ನಮಗೆ ಈಗ ಬೇಕಾಗಿರೋ ಕಾರ್ಯ ಮುಂದುವರಿಯಕ್ಕೆ ಹಾಕಬಹುದು. ಹೌದಾ? ಸೊ ದಿಸ್ ಇಸ್ ಅ ಕಾನ್ಸೆಪ್ಟ್ ಆಫ್ ಏರಿಯಾ ವೆಕ್ಟರ್. ಏರಿಯಾ ವೆಕ್ಟರ್ ಮುಗಿತು. ನೆಕ್ಸ್ಟ್ ನೋಡೋಣ, ವಾಟ್ ಯು ಮೀನ್ ಬೈ ಎಲೆಕ್ಟ್ರಿಕ್ ಫ್ಲಕ್ಸ್. ಎಲೆಕ್ಟ್ರಿಕ್ ಫ್ಲಕ್ಸ್, ಆಕ್ಚುಲಿ ಎಲೆಕ್ಟ್ರಿಕ್ ಫ್ಲಕ್ಸ್ ಅನ್ನೋದು ತುಂಬಾ ಕಾಂಪ್ಲಿಕೇಟೆಡ್ ಟಾಪಿಕ್. ಯಾಕಂದ್ರೆ ಅದಕ್ಕೆ ತುಂಬಾ ಸ್ಟ್ಯಾಂಡರ್ಡ್ಸ್ ನ ಸೆಟ್ ಮಾಡಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನ ಎಷ್ಟು ಲೈನ್ ತಗೋಬೇಕು ಅಂತ ನಾವು ಫಸ್ಟೇ ಒಂದು ಸ್ಕೇಲ್ ನ ಇಟ್ಕೊಂಡು ಬರಿಬೇಕಾಗುತ್ತೆ. ಬಟ್ ನಾವು ಒಂದು ಹೈಪೋಥೆಟಿಕಲ್ ಅಲ್ಲ, ಒಂದು ಕ್ವಾಂಟಿಟೇಟಿವ್ ಡೆಫಿನೇಷನ್ ನ ಕೊಡ್ತೀವಿ. ಅಫ್ಕೋರ್ಸ್ ಅದು ಕ್ವಾಲಿಟೇಟಿವ್ ಡೆಫಿನೇಷನ್ ಅಲ್ಲ, ಒಂದು ಓವರ್ ಆಲ್ ಡೆಫಿನೇಷನ್ ನ ಕೊಟ್ಟು PUC ಲೆವೆಲ್ ಅಲ್ಲಿ ಮುಗ್ಸಕ್ಕೆ ಟ್ರೈ ಮಾಡ್ತೀವಿ. ಬಟ್ ಬಿಲೀವ್ ಮೀ, ಇಷ್ಟೇ ಅಲ್ಲ, ಎಲೆಕ್ಟ್ರಿಕ್ ಫ್ಲಕ್ಸ್ ಅನ್ನೋದೇ ಒಂದು ದೊಡ್ಡ ತಲೆನೋವು ಟಾಪಿಕ್. ಅದನ್ನ ಓದ್ತಾ 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 ನಾವು ಕಲ್ತಿರೋದೆಲ್ಲ ರಾಂಗ್ ಅಂತ ಅನ್ಸ್ಬಿಡುತ್ತೆ. ಅಷ್ಟೆಲ್ಲ ನಾನು ಇಲ್ಲಿ ಹೇಳಿದ್ರೆ ನಂಗೆ ಗೊತ್ತು ನೀವೇನ್ ಮಾಡ್ತೀರಿ ಅಂತ. ಇರೋ ಅಷ್ಟು ಇಷ್ಟು ಇಂಟ್ರೆಸ್ಟ್ ಫಿಸಿಕ್ಸ್ ಅಲ್ಲಿ ಹೋಗ್ಬಿಡತ್ತೆ ಹಾಳಾಗಿ, ಬುಕ್ ಎಸದ್ಬಿಟ್ಟು ಹೋಗಿ ನಿದ್ದೆ ಮಾಡ್ತೀರಿ. ಸೊ ಈಗ ಸದ್ಯಕ್ಕೆ ನಿಮ್ಗೆ ಗೊತ್ತಿರೋ ಡೆಫಿನೇಷನ್ ಹೇಳ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ, ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದ್ರೆ ಇಟ್ ಈಸ್ ದ number of field lines passing through perpendicular to the surface, perpendicular to the given surface area ಅಥವಾ given area ಅಂತ ತಗೊಳ್ಳಿ ಸಾಕು. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಅನ್ಕೊಳ್ಳೋಣ. ಎಲೆಕ್ಟ್ರಿಕ್ ಫೀಲ್ಡ್ ಈ ತರ ಇದೆ. ಈಗ ಅದರಲ್ಲಿ ಒಂದು ಸರ್ಫೇಸ್ ನ ಇರ್ತೀನಿ, ಈ ತರ ಒಂದು ಏರಿಯಾನ ಇರ್ತೀನಿ. ಅಫ್ಕೋರ್ಸ್ ಏರಿಯಾ ಇಸ್ ಎ ವೆಕ್ಟರ್. ಈಗ ಆ ಏರಿಯಾ ಯಾವ ತರ ಇದೆ ಅಂದ್ರೆ ಪರ್ಪೆಂಡಿಕ್ಯುಲರ್ ಟು ದ ಫೀಲ್ಡ್, ಪರ್ಪೆಂಡಿಕ್ಯುಲರ್ ಟು ಫೀಲ್ಡ್ ಒಂದು ಏರಿಯಾನ ಪ್ಲೇಸ್ ಮಾಡಿದಾಗ ಅದರ ಮುಖಾಂತರ ಎಷ್ಟು ಲೈನ್ಸ್ ಪಾಸ್ ಆಗ್ತಾ ಇದೆ ಅದನ್ನೇ ನಾವೇನಂತ ಕರಿತೀವಿ, ಇಟ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರಿಕ್ ಫ್ಲಕ್ಸ್. ಮುಂದೆ ಇನ್ನೊಂದು ಬರುತ್ತೆ ಮ್ಯಾಗ್ನೆಟಿಕ್ ಫ್ಲಕ್ಸ್, ಅದು ಹೇಳ್ತೀನಿ ಆಮೇಲೆ. ಸಪೋಸ್ ಇಲ್ಲಿ ಎಷ್ಟು ಲೈನ್ಸ್ ಪಾಸ್ ಆಗ್ತಾ ಇದೆ, 2 ಲೈನ್ಸ್ ಪಾಸ್ ಆಗ್ತಾ ಇದೆ. 2 ಲೈನ್ಸ್. ಲೆಟ್ ಅಸ್ ಕನ್ಸಿಡರ್ ಸೇಮ್ ಏರಿಯಾ, ಅದೇ ಏರಿಯಾನ ಕನ್ಸಿಡರ್ ಮಾಡ್ತೀನಿ, ಇನ್ನೊಂದು ಎಲೆಕ್ಟ್ರಿಕ್ ಫೀಲ್ಡ್ ರೀಜನ್ ಅಲ್ಲಿ ಇಡ್ತೀನಿ. ಸೊ ಈಗ ಆಸ್ ಪರ್ ಅವರ್ ಅಂಡರ್ಸ್ಟ್ಯಾಂಡಿಂಗ್ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದ್ರದ್ದು ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಜಾಸ್ತಿ ಇದೆ, ಅದೇ ಡೆನ್ಸಿಟಿ ಜಾಸ್ತಿ ಆಗ್ತಾ ಇದೆ, ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಜಾಸ್ತಿ ಆಗ್ತಾ ಇದೆ. ಹಾಗಾದ್ರೆ ಫ್ಲಕ್ಸ್ ಏನಾಗಬೇಕು, ಇಲ್ಲಿಗಿಂತ ಕಂಪೇರ್ ಮಾಡಿದ್ರೆ ಡಬಲ್ ಆಗಬೇಕು. ಸೊ ಲೆಟ್ ಅಸ್ ಕನ್ಸಿಡರ್ ದ ಫ್ಲಕ್ಸ್ ಸಿಂಬಲ್ ಇಸ್ ಫೈ ಅಂತ ಕೊಡ್ತೀವಿ ಸಿಂಬಲ್. ದ ಸಿಂಬಲ್ ಫಾರ್ ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ 5. ಇಲ್ಲಿ 5 ಎಲೆಕ್ಟ್ರಿಕ್ ಫ್ಲಕ್ಸ್ ಏನಾದ್ರೂ 5 ಆಗಿದ್ರೆ ಇಲ್ಲಿ ಅದು 2 ಟೈಮ್ಸ್ ಆಗಿರಬೇಕು. 5 is equals to 2 times of 5 ಅಥವಾ 2 times of 5. ಇದು 5 is equal to 5 ಅಂತ ತಗೊಳ್ತೀವಿ. ಸಪೋಸ್ ಏನಾದರೂ 8 ಲೈನ್ಸ್ ಪಾಸ್ ಆಗ್ತಿತ್ತು ಅಂತ ಅನ್ಕೊಳ್ಳಿ, ಅದೇ ಸರ್ಫೇಸ್ ಮುಖಾಂತರ 8 ಲೈನ್ಸ್ ಪಾಸ್ ಆಗ್ತಿದೆ ಅಂತ ಅನ್ಕೊಳ್ಳೋಣ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇವೆಲ್ಲ ಮತ್ತೆ ಅದೇನು ಅಂತ ಕೇಳ್ಬೇಡಿ ನನ್ನ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗ್ತದೆ, 8 ಲೈನ್ಸ್ ಪಾಸ್ ಆಗ್ತದೆ. ಸೊ ಕಂಪೇರ್ ಟು ದಿಸ್ ಒನ್, ದಿಸ್ ಇಸ್ ಅಗೈನ್ ಡಬಲ್. ಹಾಗಾದ್ರೆ ಈ ಸಿಚುವೇಶನ್ ಅಲ್ಲಿ 5 3 ಏನು, ದಿಸ್ ಇಸ್ 3 ಟೈಮ್ಸ್ ಅಲ್ಲ, 4 ಟೈಮ್ಸ್ ದಟ್ ಆಫ್ ದ 5 1 ಅಥವಾ 4 ಟೈಮ್ಸ್ ದಟ್ ಆಫ್ ದ 5. ಇಲ್ಲಿ 5 ಇದ್ರೆ ಇಲ್ಲಿ 2 5 ಇರುತ್ತೆ, ಇಲ್ಲಿ 4 5 ಇರುತ್ತೆ. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಇನ್ಕ್ರೀಸ್ ಮಾಡ್ತಾ ಇದ್ರೆ, ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಅನ್ನ ಇನ್ಕ್ರೀಸ್ ಮಾಡ್ತಾ ಇದ್ರೆ ಫ್ಲಕ್ಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. by increasing electric field, flux also increases. ಅದನ್ನ ಒಂದು ನೋಟ್ ಮಾಡ್ಕೊಳ್ಳಿ. ಫೀಲ್ಡ್ ಸ್ಟ್ರೆಂತ್ ಅನ್ನ ಇನ್ಕ್ರೀಸ್ ಮಾಡ್ತಾ ಇದ್ರೆ ಎಲೆಕ್ಟ್ರಿಕ್ ಫ್ಲಕ್ಸ್ ಇನ್ಕ್ರೀಸ್ ಆಗಬೇಕು. 1 ಪಾಯಿಂಟ್ ನೋಟೆಡ್ ಆಗಿದೆ. ಓಕೆ, ಇಲ್ಲಿ ಡಿಫೈನ್ ಮಾಡೋಕೆ ಯಾವ ತರ ಮಾಡಿದ್ವಿ ಅಂದ್ರೆ ಪರ್ಪೆಂಡಿಕ್ಯುಲರ್ ಆಗಿ ಕ್ರಾಸ್ ಆಗ್ಬೇಕು. ಹೌದಾ? ಅದನ್ನ ಇಲ್ಲಿ ಹೈಲೈಟ್ ಮಾಡ್ತಾ ಇದ್ದೀನಿ, ಪಾಸಿಂಗ್ ಥ್ರೂ ಪರ್ಪೆಂಡಿಕ್ಯುಲರ್ ಟು ದ ಗಿವನ್ ಸರ್ಫೇಸ್. ಈಗ ಎಲೆಕ್ಟ್ರಿಕ್ ಫೀಲ್ಡ್ ನ
ಫಿಕ್ಸ್ ಮಾಡ್ತೀನಿ. I'll fix the electric field and I'll vary the angle. Angle ನ ವೇರಿ ಮಾಡ್ತೀನಿ. Let us consider a uniform electric field. ಇಲ್ಲಿ ಏನ್ electric field ಇದೆಯೋ ಅದೇ ರೀತಿ ಮೂರು ರೀಜನ್ ನ ಕನ್ಸಿಡರ್ ಮಾಡ್ತೀನಿ. ಸೇಮ್ ಕೈಂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ರೀಜನ್ 1, ರೀಜನ್ 2, ರೀಜನ್ 3 ಮೂರು ರೀಜನ್ ಅಲ್ಲಿ ಸೇಮ್ ಕೈಂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಒಂಚೂರು ಡೈವರ್ಜ್ ಆಗೋಯ್ತು ಮತ್ತೆ ಎಸ್ ಬೆಟರ್. ಮೂರು ರೀಜನ್ ಅಲ್ಲಿ ಸೇಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಈಗ ನಾನು ಏನಾದ್ರೂ ಒಂದು ಸರ್ಫೇಸ್ ನ ಈ ತರ ಇಟ್ರೆ, I'll keep the surface like this. ಇದರ ಏರಿಯಾ ವೆಕ್ಟರ್ ನ ನಾವು ಆಲ್ವೇಸ್ ಇಟ್ ಇಸ್ ಟೇಕನ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಆಗ್ಲೇ ಹೇಳಿದ್ನಲ್ಲ, ಏರಿಯಾ ವೆಕ್ಟರ್ ಇಸ್ ಅವರ್ ಚಾಯ್ಸ್. ಈಗ ಇಲ್ಲೊಂದು ಸೈನ್ ಕನ್ವೆನ್ಷನ್ ನ ಕೊಡ್ತಾ ಇದ್ದೀನಿ. ಏರಿಯಾ ವೆಕ್ಟರ್ ನ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಅಲ್ಲೇ ತಗೊಂತೀನಿ ವೆನ್ ಇಟ್ ಇಸ್ ಪರ್ಪೆಂಡಿಕ್ಯುಲರ್ ಟು ದಿಸ್ ಒನ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಈ ಕಡೆಗಿದೆ, ಹಾಗಾದ್ರೆ ಏರಿಯಾ ವೆಕ್ಟರ್ ನ ಕೂಡ ಈ ಕಡೆಗೆ ತಗೊಂತೀನಿ. ಎನ್ ಕ್ಯಾಪ್ ಇಸ್ ಅ ಯೂನಿಟ್ ವೆಕ್ಟರ್ ಆಫ್ ಅ ಏರಿಯಾ. ಏರಿಯಾ ವೆಕ್ಟರ್ದು ಎನ್ ಕ್ಯಾಪ್ ಅನ್ನೋದೇನು? ಇಟ್ಸ್ ಅ ಯೂನಿಟ್ ವೆಕ್ಟರ್. Now, number of field lines passing is maximum. Suppose ಇದೇ ಏರಿಯಾ ಇಲ್ಲಿ theta ಏನಿದೆ, theta is equal to 0. What is theta? Theta is the angle between vector E and vector n cap. N cap is a unit vector of area. ಮತ್ತೆ ಯಾಕೆ ಹೇಳ್ತಿದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ, ಕನ್ಫ್ಯೂಸ್ ಆಗಬೇಡಿ. n cap is unit vector of area vector. ಏರಿಯಾ ಅನ್ನೋದು ವೆಕ್ಟರ್, ಅದಕ್ಕೊಂದು ಯೂನಿಟ್ ವೆಕ್ಟರ್ ಇದೆ, ಅದರ ಡೈರೆಕ್ಷನ್ ನಾನು ಈ ತರ ತಗೊಂಡೆ. ಅದೇ ಸರ್ಫೇಸ್ ಹೀಗಿದ್ರೆ ಅದ್ರ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಆಗಿ ತಗೊಂತಾ ಇದ್ದೀನಿ ಅಷ್ಟೇ. ಸರ್ ಈ ಕಡೆ ಯಾಕೆ ತಗೊಂಡಿಲ್ಲ? ನಾನು ಕನ್ವೆನ್ಷನ್ಸ್ ನ ಫಿಕ್ಸ್ ಮಾಡ್ತಾ ಇದ್ದೀನಿ. ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಕಡೆ ಇದೆಯೋ ಆ ಡೈರೆಕ್ಷನ್ ಅಲ್ಲಿ ನಾನು ಚೂಸ್ ಮಾಡ್ಕೊಂತಾ ಇದ್ದೀನಿ. ಈಗ ಇದೇ ಏರಿಯಾನ ಹೀಗಿರ್ತಕ್ಕಂಥ ಏರಿಯಾನ ನಾನು ಐ ವಿಲ್ ಚೇಂಜ್ ಇಟ್ ಟು 90 ಡಿಗ್ರಿ. ಸೇಮ್ ಸರ್ಫೇಸ್ ನ ನಾನು ಈ ತರ ಬರೀತಾ ಇದ್ದೀನಿ. ಈಗ ನೋಡಿ, ಸೇಮ್ ಸರ್ಫೇಸ್ ನ ಟಿಲ್ಟ್ ಮಾಡಿ ಇದರ ಬರ್ತೀನಿ. ನೌ ದ ಎನ್ ಕ್ಯಾಪ್ ಇಸ್ ಇನ್ ದಿಸ್ ಡೈರೆಕ್ಷನ್. ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆಗಿದೆ. ಎಲೆಕ್ಟ್ರಿಕ್ ಫೀಲ್ಡ್ ಎನ್ ಕ್ಯಾಪ್ ಡೈರೆಕ್ಷನ್ 90 ಡಿಗ್ರಿ ಆಂಗಲ್ ಇದೆ. therefore in this case theta is equals to 90 ಡಿಗ್ರಿ. ಪರ್ಪೆಂಡಿಕ್ಯುಲರ್ ಆಗಿದ್ದಾಗ ಮ್ಯಾಕ್ಸಿಮಮ್ ಇದೆ, ಈ ತರ ಇದ್ದಾಗ ಪರ್ಪೆಂಡಿಕ್ಯುಲರ್ ಯಾವುದು? ಪ್ಲೇನ್ ಪರ್ಪೆಂಡಿಕ್ಯುಲರ್ ಇದ್ದಾಗ ಆಂಗಲ್ 0 ಇದೆ, ಯೂನಿಟ್ ವೆಕ್ಟರ್ ಆಂಗಲ್ 0 ಇದೆ. the electric field direction and n cap area vector is in the same direction, but plane ಏನಾಗಿದೆ? perpendicular ಆಗಿದೆ. ಇಲ್ಲಿ ಯೂನಿಟ್ ವೆಕ್ಟರ್ perpendicular ಆಗಿದೆ, ಪ್ಲೇನ್ ಈ ಎಲೆಕ್ಟ್ರಿಕ್ ಫೀಲ್ಡ್ ಓರಿಯಂಟೇಷನ್ ಅಲ್ಲೇ ಇದೆ. ಈಗ the flux is 0 ಅಂತ ಹೇಳ್ತೀನಿ. ಇಲ್ಲಿ flux is maximum. ಈ ಸಿಚುವೇಶನ್ ಅಲ್ಲಿ 0 ಅಥವಾ ಮಿನಿಮಮ್. ನೋಡಿ ಇಲ್ಲಿ, not only on electric field, the flux also depends on ಇನ್ನೊಂದ್ರ ಮೇಲೆ ಕೂಡ ಡಿಪೆಂಡ್ ಆಗ್ತಾ ಇದೆ. ಅದು ಯಾವ್ದಪ್ಪ ಅಂದ್ರೆ ಆಂಗಲ್ ಮೇಲೆ. ಥೀಟಾನ ಇನ್ಕ್ರೀಸ್ ಮಾಡ್ತಾ ಇದ್ರೆ ಫ್ಲಕ್ಸ್ ಕಮ್ಮಿ ಆಗ್ತಾ ಇದೆ. ಎಲೆಕ್ಟ್ರಿಕ್ ಫೀಲ್ಡ್ ನ ಇನ್ಕ್ರೀಸ್ ಮಾಡ್ತಾ ಇದ್ರೆ ಫ್ಲಕ್ಸ್ ಇನ್ಕ್ರೀಸ್ ಆಗ್ತಾ ಇತ್ತು. ಥೀಟಾನ ಇನ್ಕ್ರೀಸ್ ಮಾಡ್ತಾ ಇದ್ರೆ ಫ್ಲಕ್ಸ್ ಕಮ್ಮಿ ಆಗ್ತಾ ಇದೆ. ಹಾಗಾದ್ರೆ ಥೀಟಾ ಮೇಲೆ ಕೂಡ ಡಿಪೆಂಡ್ ಆಗಿರ್ಬೇಕು. ಸೊ ಏನ್ ಮಾಡೋಣ, ಈಗ ಒಂದು ಇಕ್ವೇಶನ್ ನ ಕೊಡಕ್ಕೆ ಸ್ವಲ್ಪ ಯೋಚನೆ ಮಾಡಿ. ಎಲೆಕ್ಟ್ರಿಕ್ ಫೀಲ್ಡ್ ನ ಏರಿಯಾ ವೆಕ್ಟರ್ ಯೂಸ್ ಮಾಡಬೇಕು, ಎಲೆಕ್ಟ್ರಿಕ್ ವೆಕ್ಟರ್ ಯೂಸ್ ಮಾಡಬೇಕು, ಅಂಡ್ ಆಲ್ಸೋ ವಿ ಹ್ಯಾವ್ ಟು ಇನ್ಕ್ಲೂಡ್ ಥೀಟಾ ಸಚ್ ದಟ್ ಥೀಟಾನ ಇನ್ಕ್ರೀಸ್ ಮಾಡಿದ್ರೆ ಫ್ಲಕ್ಸ್ ಕಮ್ಮಿ ಆಗಬೇಕು, ಎಲೆಕ್ಟ್ರಿಕ್ ಫೀಲ್ಡ್ ನ ಇನ್ಕ್ರೀಸ್ ಮಾಡಿದ್ರೆ ಫ್ಲಕ್ಸ್ ಕೂಡ ಇನ್ಕ್ರೀಸ್ ಆಗಬೇಕು. ಹಾಗಾಗಿ ಒಂದು ಇಕ್ವೇಶನ್ ನ ಬರೀತೀನಿ. ಫ್ಲಕ್ಸ್ ವಿಲ್ ಬಿ ರಿಟನ್ ಆಸ್ ಇ ಎ ಕಾಸ್ ಥೀಟಾ in scalar form, and flux can be written as vector E dot vector A. ನೋಡಿ, ಈ ಇಕ್ವೇಶನ್ ಪ್ರಕಾರ E ನ ಇನ್ಕ್ರೀಸ್ ಮಾಡ್ತಾ ಇದ್ರೆ ಫ್ಲಕ್ಸ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ, ಥೀಟಾನ ಇನ್ಕ್ರೀಸ್ ಮಾಡ್ತಾ ಇದ್ರೆ ಕಾಸ್ ಥೀಟಾ ಕಮ್ಮಿ ಆಗುತ್ತೆ, ಹಾಗಾಗಿ ಫ್ಲಕ್ಸ್ ಕಮ್ಮಿ ಆಗುತ್ತೆ. ಇನ್ ಜನರಲ್ ಫ್ಲಕ್ಸ್ ಕ್ಯಾನ್ ಬಿ ರಿಟನ್ ಆಸ್ ಎಲೆಕ್ಟ್ರಿಕ್ ಫೀಲ್ಡ್ ಡಾಟ್ ಪ್ರಾಡಕ್ಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಏರಿಯಾ ವೆಕ್ಟರ್. ಏರಿಯಾ ವೆಕ್ಟರ್ ಮತ್ತೆ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ, ಏರಿಯಾ ವೆಕ್ಟರ್ ಇಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್ ವಿಚ್ ಯು ಆರ್ ಕನ್ಸಿಡರ್. ಸರ್ಫೇಸ್ ಈ ತರ ಇದೆ ಅಂದ್ರೆ ಅದರ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಆಗಿ ಇರಬೇಕು. ಸೊ ದಟ್ಸ್ ವಾಟ್ ಅಗೈನ್ ಅಂಡ್ ಅಗೈನ್ ಮತ್ತೆ ಹೇಳಿ ಸುತ್ತಿ ಹೊಡಿಬೇಡಿ ಸರ್ ಮುಂದಕ್ಕೆ ಹೋಗಿ ಅಂತ ಮತ್ತೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ಬೇಡಿ. ಸೊ ದಿಸ್ ಇಸ್ ದ ಇಕ್ವೇಶನ್ ವಿ ವಾಂಟೆಡ್. ಇಟ್ಸ್ ಅ ಡಾಟ್ ಪ್ರಾಡಕ್ಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಏರಿಯಾ ವೆಕ್ಟರ್. ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋಣ. Let us consider a simple example from NCERT. For an open surface,
open surface n cap is taken along e cap, e vector. NCERT problem idu. E is equals to 3 into 10 power 3 I cap, 3 into 10 power 3 I cap, Newton per coulomb. Newton per coulomb. Find flux for a given system, given surface, for a given surface of side 10 centimeter. Adral sub question, when its plane is parallel to YZ plane. And sub question B, when its plane is ala plane beda on kelsa madana YZ plane aitu. If its area vector is making an angle 60 degree with respect to x axis. Are tumba simple problem, just complicated enagilla. You can pause the video and try by yourself. Gottidre skip ಮಾಡಿ time waste ಮಾಡಬೇಡಿ, ಮುಂದಕ್ಕೆ ಹೋಗಿ. ತುಂಬಾ ಫಾಲ್ತು ಪ್ರಾಬ್ಲಮ್ ಇದು, ಡಬ್ಬಾ ಪ್ರಾಬ್ಲಮ್, ಇದಕ್ಕೆಲ್ಲ ಟೈಮ್ ಜಾಸ್ತಿ ಕೊಡಕ್ಕಿಲ್ಲ. So when the plane is parallel to the YZ axis, Cartesian coordinate ತಗೊಳ್ಳೋಣ. Let us consider a Cartesian coordinate system, x axis, y axis, z axis. So ಈ ಕ್ವೆಶ್ಚನ್ ಪ್ರಕಾರ, ಸಬ್ ಕ್ವೆಶ್ಚನ್ A ಪ್ರಕಾರ parallel to YZ plane ಅಂದ್ರೆ ಇದನ್ನ ಹೇಗಪ್ಪ ಬರೆಯೋದು? ಈ ಪ್ಲೇನ್ ಅಲ್ಲಿ ಇದೆ, ಡಯಾಗ್ರಾಮ್ ಒಂಚೂರು ಬರ್ದೇ ಹೋಗ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಂದ್ರೆ ಇದು x axis, y axis, z axis ಈ ತರ ಇದೆ. Z axis ಈ ತರ ಇದೆ. 3 dimensional ಪಿಕ್ಚರ್ ನ ಹೇಗೆ ಕನ್ಕ್ಲೂಡ್ ಮಾಡೋದು ಮಾರಾಯ? ಏನು ಓಪನ್ ಆಯ್ತು ಹಾಗೆ ಇಲ್ಲಿ ಸ್ವಲ್ಪ ಕಂಟಿನ್ಯೂ. ಸಾರಿ, ಸಿಸ್ಟಮ್ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಅಷ್ಟೇನೇ ಇಲ್ಲ. ಸೊ ಇದು x axis, ಇದು ಯಾಕೆ ಪೆನ್ ಕೂಡ ಸಹಕರಿಸ್ತಿಲ್ಲ. x axis, y axis and z axis ಈ ತರ ಇದೆ ಕಾರ್ಟೇಶಿಯನ್ ಕೋಆರ್ಡಿನೇಟ್. ಇಲ್ಲಿ ಕೊಟ್ಟಿರ್ತಕ್ಕಂಥ ಸರ್ಫೇಸ್ YZ ಗೆ ಪ್ಯಾರಲಲ್ ಆಗಿದೆ ನೋಡಿ. ಇದು YZ ಪ್ಲೇನ್, ಇದು YZ ಪ್ಲೇನ್, ಇದಕ್ಕೆ ಪ್ಯಾರಲಲ್ ಆಗಿದೆ. ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆಗಿದೆ, ಅದೇನ್ ಗೊತ್ತಾಯ್ತು ನೋಡಿ. ಇಲ್ಲಿ ಐ ಕ್ಯಾಪ್ ಕೊಟ್ಟಿದ್ದಾರೆ. ಎಲೆಕ್ಟ್ರಿಕ್ ಫೀಲ್ಡ್ ಇನ್ ದಿಸ್ ಡೈರೆಕ್ಷನ್, YZ ಪ್ಲೇನ್ ಈ ತರ ಇದೆ. ಈಗ ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆಗಿದೆ. ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಕೊಟ್ಟಿದ್ದಾರೆ? ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ಸ್ ಟು 3 into 10 power 3 I cap. ಥೀಟಾ ಇಸ್ ಈಕ್ವಲ್ ಟು 0. ಯಾಕೆ ಹೇಳಿ? ಈ ತರ ಪ್ಲೇನ್ ಇದೆ ಅಂದ್ರೆ ಅದ್ರ ಯೂನಿಟ್ ವೆಕ್ಟರ್ ಈ ಕಡೆಗಿರತ್ತಾ, a ಕ್ಯಾಪ್ ಈ ಕಡೆಗಿರತ್ತೆ, ಅಥವಾ n ಕ್ಯಾಪ್ ಯಾವ್ದು ಬೇಕಾದ್ರೂ ತಗೊಳ್ಳಿ. ಥೀಟಾ 0 ಇದೆ. Therefore the flux passing through is EA cos of 0, that is equals to E value is 3 into 10 power 3 and area side ಎಷ್ಟು ಕೊಟ್ಟಿದ್ದಾರೆ? 10 centimeter ಕೊಟ್ಟಿದ್ದಾರೆ. ಏರಿಯಾ ಮ್ಯಾಗ್ನಿಟ್ಯೂಡ್ ಎಷ್ಟಾಗುತ್ತೆ? 10 into 10, that is 100 centimeter square ಆಗುತ್ತೆ. ಅಥವಾ you can write this as 100 into 10 power minus 4 meter square. ಅದೇ ಸೆಂಟಿ ಅಂದ್ರೆ 10 power minus 2, ಅದಕ್ಕೆ ಹೋಲ್ ಸ್ಕ್ವೇರ್ ಮಾಡಬೇಕು, 10 power minus 4 meter square ಆಗುತ್ತೆ. So that is area is, ಇದನ್ನ 10 power minus 2 ಅಂತ ಬರೀತೀನಿ. ಮತ್ತೆ ಯಾಕೆ 10 power minus 2 cos 0 is 1. ಅಷ್ಟೇ, ಇನ್ನೇನಿಲ್ಲ. 3 into 10 power 1 and unit ಬಗ್ಗೆ ಇನ್ನೂ ಹೇಳಿಲ್ಲ ನೋಡಿ. ಇಲ್ಲಿ ಯೂನಿಟ್ ಆಫ್ phi, that is EA cos of theta. ಈಗ ಯೂನಿಟ್ ಏನು? ನ್ಯೂಟನ್ ಪರ್ ಕೂಲಮ್. ಸಾರಿ, ನ್ಯೂಟನ್ ಪರ್ ಕೂಲಮ್. ಏರಿಯಾಗೆ ಮೀಟರ್ ಸ್ಕ್ವೇರ್. ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್. ಸೊ ದಟ್ಸ್ ದ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್. ಸಬ್ ಕ್ವೆಶ್ಚನ್ ಎ ಆಯ್ತು. ಸಬ್ ಕ್ವೆಶ್ಚನ್ ಬಿ ನೋಡೋಣ. ಸಬ್ ಕ್ವೆಶ್ಚನ್ ಬಿ ಡನ್. ಸಬ್ ಕ್ವೆಶ್ಚನ್ ಎ ನ ಎರೇಸ್ ಮಾಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ಡನ್. Same Cartesian coordinate system, x, y, z. ಏರಿಯಾ ವೆಕ್ಟರ್ 60 ಡಿಗ್ರಿ ಸಪ್ರೇಟ್ ಆಗ್ತದೆ ಅಂದ್ರೆ ಇದು n ಕ್ಯಾಪ್ ಅಥವಾ a ಕ್ಯಾಪ್ ಯಾವ್ದಾದ್ರು ತಗೊಳ್ಳಿ. ಈ ತರ ಓರಿಯಂಟೇಶನ್ ಆಗಿದೆ. ಏನ್ ಮಾಡೋದು? ಓಕೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅರೆ ಹೀಗಿರ್ತಕ್ಕಂಥ ಏರಿಯಾ ಆಗ್ಲೇ ಏನಾಗಿತ್ತು? ಈ ತರ ಇತ್ತು ಏರಿಯಾ. ಒಂಚೂರು ಟಿಲ್ಟ್ ಆಗಿದೆ such that this is making an angle of 60 degree. ಈ angle 60 degree ಇದೆ. Theta is equal to 60 degree. So therefore phi is equals to
EA cos of 60 degree. So E is ಕೊಟ್ಟಿದ್ದಾರೆ E ಎಷ್ಟಿದೆ E ಮರ್ತು ಬಿಟ್ಟೆ 3 into 10 power 3 3 into 10 power 3 into area is 10 power minus 2 ನ ಎಷ್ಟಿದೆ 10 power minus 2 into cos 60 is root 3 by 2 ಅಲ್ಲ 1 by 2 1 by 2 so and so units. Note ಮಾಡ್ಕೊಳ್ಳಿ. We will move to the another NCERT question. ಇನ್ನೊಂದು NCERT question ಇದೆ, ನಾನು erase ಮಾಡ್ಲಿಕ್ಕೆ ಹೊರಟಿದ್ದೀನಿ. Done. Next is find the net electric flux through given cube. Find net electric flux in the given situation. So ಒಂದು Cartesian coordinate ಮತ್ತೆ ತಗೊಂತಾ ಇದ್ದೀನಿ. I'll consider x-axis, y-axis, z-axis, x, y and z-axis ಈ ತರ ಇದೆ. So ಈಗ ಈ Cartesian coordinate system ಅಲ್ಲಿ ಒಂದು cube ನ ತಗೊಂತಾ ಇದ್ದೀನಿ such that it is located at original place ಆಗಿದೆ. Yeah, I think better. What a beautiful diagram here. I never expected. Okay, drishti agate sir. Okay, let us consider a cube like this, and the electric field is given by E is equals to E naught J cap beda I cap ತಗೊಂತೀನಿ. E naught I cap ಅಂದ್ರೆ electric field x axis ನಲ್ಲಿದೆ and it is uniform electric field. ಮತ್ತೆ ಹೇಳ್ತಾ ಇದ್ದೀನಿ uniform electric field. ಇದನ್ನ ನೋಟ್ ಮಾಡ್ಕೊಳ್ಳಿ, ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಪಟ್ ಅಂತ ಆನ್ಸರ್ ಬರೀಬಹುದು. ಆಮೇಲೆ ಹೇಳ್ತೀನಿ, ಇದಾದ್ಮೇಲೆ ಒಂದು ನೋಟ್ ಪಾಯಿಂಟ್ ಬರ್ತೀನಿ. ಇಟ್ ಈಸ್ ಎ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಈಗ ಪೂರ್ತಿ ಕ್ಯೂಬ್ ಇಂದ ಎಷ್ಟು ಫ್ಲಕ್ಸ್ ಪಾಸ್ ಆಗ್ತಿದೆ, ಪೂರ್ತಿ ಕ್ಯೂಬ್ ಇಂದ ಎಷ್ಟು ಫ್ಲಕ್ಸ್ ಪಾಸ್ ಆಗ್ತಿದೆ. ಸೊ ಈಗ ಫ್ಲಕ್ಸ್ ಪಾಸ್ ಆಗ್ತಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಎಷ್ಟು ಏರಿಯಾಸ್ ಇದೆ ನೋಡಿ, 6 ಏರಿಯಾಸ್ ಇದೆ. ಏರಿಯಾ 1 ಇಲ್ಲೊಂದು ಏರಿಯಾ ಇದೆ, ಅದಕ್ಕೆ ನಂಬರಿಂಗ್ ಕೊಟ್ಬಿಡ್ತೀನಿ. ಒಂದು ಕೆಲಸ ಮಾಡೋಣ, ಇದನ್ನ ಏರಿಯಾ 1 ಅಂತ ಕರಿತೀನಿ, ವೆಕ್ಟರ್ ಏರಿಯಾ 1. ಅಂಡ್ ದಿಸ್ ಫೆಲೋ ಈ ಕಡೆ ಒಂದು ಏರಿಯಾ ಇದೆ ಅಂದ್ರೆ ಈ ಕಡೆಗೆ ಒಂದು ಏರಿಯಾ ಇದೆ, ಇದನ್ನ ನಾನು ಏರಿಯಾ 2 ಅಂತ ಕರಿತೀನಿ. ಮೇಲ್ಗಡೆಗೆ ಏರಿಯಾ 3 ಅಂತ ಬರೀತೀನಿ, ಡೌನ್ ಸೈಡ್ಗೆ ಏರಿಯಾ 4 ಅಂತ ಬರೀತೀನಿ. ಹಿಂದ್ಗಡೆ ಅರ್ಥ ಆಗ್ತಿದ್ಯಾ, ಹಿಂದ್ಗಡೆಗೆ ಒಂದು ಏರಿಯಾ ಇದೆ, ಅದನ್ನ ಏರಿಯಾ 5 ಅಂತ ಬರೀತೀನಿ. ಅಂಡ್ ಮುಂದ್ಗಡೆ ಫೇಸ್ ಒಂದು ಆಚೆಗೆ ಬರ್ತಿದೆ, 3 ಡೈಮೆನ್ಷನಲ್ ಫಿಗರ್. ಸ್ವಲ್ಪ ಯೋಚನೆ ಮಾಡಿ. ಸೊ ದಿಸ್ ಇಸ್ ಏರಿಯಾ 6. ಫಸ್ಟ್ ಆಫ್ ಆಲ್ ಲೆಟ್ us calculate what is the flux through first surface. Flux through first surface area A1, vector A1 to be specifically. ನೋಡಿ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆಗಿದೆ, ಇದರ ಯೂನಿಟ್ ವೆಕ್ಟರ್ ನೋಡಿ ಕ್ಲೋಸ್ಡ್ ಸರ್ಫೇಸ್ ಆಗಿರೋದ್ರಿಂದ ಯೂನಿಟ್ ವೆಕ್ಟರ್ ರೇಡಿಯಲಿ ಔಟ್ವರ್ಡ್ ತಗೋಬೇಕಾ. ಇನ್ ದ ಫಸ್ಟ್ ಸಿಚುವೇಶನ್ ದ ಆಂಗಲ್ ಇಸ್ 90 ಡಿಗ್ರಿ, ಥೀಟಾ ಇಸ್ ಈಕ್ವಲ್ 90 ಅಲ್ಲ 0 ಡಿಗ್ರಿ, ಥೀಟಾ ಇಸ್ 0 ಡಿಗ್ರಿ. ಹಾಗಾದ್ರೆ ಫ್ಲಕ್ಸ್ ಪಾಸಿಂಗ್ ಥ್ರೂ ದಿಸ್ ಒನ್ ಇಸ್ ವೆಕ್ಟರ್ ಇ. ಸೊ ವೆಕ್ಟರ್ ಇ ಬೇಡ, ಸ್ಕೇಲರ್ ಫಾರ್ಮ್ ಅಲ್ಲೇ ಬರ್ದ್ಬಿಡ್ತೇನೆ. ಇ ಇಂಟು ಎ ಇಂಟು ಕಾಸ್ ಆಫ್ 0 degree. Phi1 is equals to EA. Let us assume length is 5 meter. ಪ್ರತಿಯೊಂದು 5 ಮೀಟರ್ ಇದೆ. ಲೆಂತ್ ಇಸ್ ಈಕ್ವಲ್ಸ್ ಟು ಬ್ರೆಡ್ತ್ ಇಸ್ ಈಕ್ವಲ್ಸ್ ಟು ಹೈಟ್ ಇಸ್ ಈಕ್ವಲ್ ಟು 5 ಮೀಟರ್. ಹಾಗಾದ್ರೆ ಇದೇನಾಗತ್ತೆ, ಏರಿಯಾ ಲೆಂತ್ ಇಂಟು ಬ್ರೆಡ್ತ್ 25 ಇಂಟು ಇ ಆಗತ್ತೆ, cos 0 is 1. And E is equal to E naught, that is equals to 25 E naught ಆಗಿದೆ. 25 E naught plus 25 cos 0 is plus 1. ಅದೇ ಅಕ್ಷರ ವಿಚಿತ್ರವಾಗಿ ಮತ್ತೆ ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ಕೇಸ್ ನೋಡಿ ಯಾಕೆ ಅಂತ ಗೊತ್ತಾಗುತ್ತೆ. ಫ್ಲಕ್ಸ್ ಪಾಸಿಂಗ್ ಥ್ರೂ second surface that is vector A2. What is the angle between electric field and area vector A2? ನೋಡಿ ರೇಡಿಯಲಿ ಔಟ್ವರ್ಡ್ ತಗೋಬೇಕು, ಡಬ್ಬ ಇಂದ ಆಚೆಗೆ ಹೋಗ್ಬೇಕು ಎಲೆಕ್ಟ್ರಿಕ್ ಫೀಲ್ಡ್ ಯಾವಾಗಲೇ ಆಗ್ಲಿ. ಎಲೆಕ್ಟ್ರಿಕ್ ಫೀಲ್ಡ್ ಏನೋ ಈ ಕಡೆಗಿದೆ, ಏರಿಯಾ ವೆಕ್ಟರ್ ಆ ಕಡೆಗಿದೆ. ಹಾಗಾದ್ರೆ ಥೀಟಾ ಎಷ್ಟು ಬರುತ್ತೆ? ಥೀಟಾ ಇನ್ ದಿಸ್ ಕೇಸ್ ಇಸ್ 180 ಡಿಗ್ರಿ. Phi2 is equals to EA cos of 180, that is equals to area
ಮ್ಯಾಗ್ನಿಟ್ಯೂಡ್ 25 ತಗೊಂತಾ ಇದೀನಿ, ಲೆಂತ್ ಇಂಟು ಬ್ರೆಡ್, ಬ್ರೆಡ್ ಇಂಟು ಹೈಟ್ ಅಥವಾ ಹೈಟ್ ಇಂಟು ಲೆಂತ್ ಯಾವ್ದೇ ತಗೊಳ್ಳಿ 25 ಬರುತ್ತೆ. ಇ ನ ಇ ನಾಟ್ ಅಂತ ತಗೊಂತಿದ್ದೀನಿ, ಇ ನಾಟ್ ಇಂಟು 25 ಇಂಟು -1 and that is equals to -25 E naught. Flux is a scalar quantity. ಎರಡು ವೆಕ್ಟರ್ ನ ಡಾಟ್ ಪ್ರಾಡಕ್ಟ್ ಮಾಡಿದ್ರೆ ಸ್ಕೇಲಾರ್ ಕ್ವಾಂಟಿಟಿ ಬರುತ್ತೆ. ಹಾಗಾದ್ರೆ ಫ್ಲಕ್ಸ್ ಕೂಡ ಸ್ಕೇಲಾರ್ ಕ್ವಾಂಟಿಟಿ. ದಿಸ್ ಇಸ್ phi2. So let us see flux. ಇದು ಫಸ್ಟ್ ಒನ್ ಆಯ್ತು, ಸೆಕೆಂಡ್ ಒನ್ ಆಯ್ತು. Flux passing through third surface. ಥರ್ಡ್ ಸರ್ಫೇಸ್ ಎಲ್ಲಿದೆ? ಮೇಲಿದೆ ನೋಡಿ. ಎಲೆಕ್ಟ್ರಿಕ್ ಫೀಲ್ಡ್ ಈ ತರ ಇದೆ. ಏರಿಯಾ ವೆಕ್ಟರ್ ಫಾರ್ ದ ಥರ್ಡ್ ಸರ್ಫೇಸ್ ಇಸ್ ಇನ್ ದಿಸ್ ಡೈರೆಕ್ಷನ್. ಹಾಗಾದ್ರೆ ಥೀಟಾ ಏನಾಗುತ್ತೆ? 90 ಡಿಗ್ರಿ ಆಗುತ್ತೆ. EA cos 90 0. ಫ್ಲಕ್ಸ್ 3 ಏನಾಗುತ್ತೆ? 0 ಆಗುತ್ತೆ. ಸೇಮ್ ಮ್ಯಾನರ್ ಏರಿಯಾ 4 ಈ ಕಡೆಗಿದೆ, ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆಗಿದೆ, ಥೀಟಾ 4 ಏನಾಗುತ್ತೆ? 0 ಆಗುತ್ತೆ. ಸೊ ದಟ್ ಈಸ್ phi4 is equal to 0. ಸೊ ವಾಟ್ ಅಬೌಟ್ 5 ಫಿಫ್ತ್ ಸರ್ಫೇಸ್? ಹಿಂದ್ಗಡೆ ಇದೆ, ಮುಂದ್ಗಡೆ ಒಂದಿದೆ, ಹಿಂದ್ಗಡೆ ಒಂದಿದೆ. ವೆಕ್ಟರ್ ಈ ಕಡೆಗಿರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆಗಿರುತ್ತೆ, ಎರಡು ಪರ್ಪೆಂಡಿಕ್ಯುಲರ್. ಹಾಗಾದ್ರೆ 5 that is equals to 5 6 is equal to 0. ಎಲ್ಲ 0 ಇದೆ, ಇವು 4 0 ಇದೆ, ಇವೆರಡು ಮಾತ್ರ ವ್ಯಾಲ್ಯೂ ಇದೆ. ನೆಟ್ ಫ್ಲಕ್ಸ್ ಬೇಕಾದ್ರೆ 5 net is equals to 5 1 plus 5 2 plus 5 3 plus 5 4 plus 5 5 plus 5 6. ಇದೇನಿದೆ? 5 1 25 E naught ಇದೆ, 5 2 ಏನಿದೆ? -25 E naught ಇದೆ, ಇನ್ ಮಿಕ್ಕಿದೆಲ್ಲ 0 ಇದೆ. ಹಾಗಾದ್ರೆ ಇದು ಕ್ಯಾನ್ಸಲ್ ಆಗುತ್ತೆ, 0 ಆಗುತ್ತೆ. ಇಷ್ಟೊತ್ತು ಮಾಡಿದ್ದೇನ್ ಸರ್? ದನ ಮೇಸಕ ನೋಡಿ. ನೆಟ್ ಫ್ಲಕ್ಸ್ 0 ಬರ್ತಿದೆ. ಫ್ಲಕ್ಸ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಇಲ್ಲೊಂದು ಕನ್ಕ್ಲೂಷನ್ ಇದೆ ನೋಡಿ. ಈ ಪೋರ್ಷನ್ ಎರೇಸ್ ಮಾಡ್ಲಾ? ಈ ಪೋರ್ಷನ್ ಎರೇಸ್ ಮಾಡ್ತೀನಿ, ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ಡನ್ 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 ಡಣಕ್ ಡಣಕ್ ಡನ್. ಓಕೆ, ಏನ್ ಹೇಳ್ದೆ? ಆಮೇಲೆ ಏನಾಯ್ತು? ಆಮೇಲೆನಾ ಐಶ್ವರ್ಯ ಬಂದ್ಲು. ಈ ಅಯ್ಯೋ ಥೂ ಫ್ಲಕ್ಸ್ ಮಾಡಿ ಸರ್ ಅಂದ್ರೆ ಏನು ಐಶ್ವರ್ಯ ಬಂದ್ಲು ಅಂತಿದಲ್ಲ ಸರ್. ಯಾರ್ಯಾರೋ ನೆನಪಾಗ್ತಾರೆ ನಮ್ಗೆ. ಕಮಿಂಗ್ ಬ್ಯಾಕ್ ಟು ಪ್ರಾಬ್ಲಮ್, ಒಂದು ನೋಟ್ ಪಾಯಿಂಟ್ ಹೇಳ್ತೀನಿ ಅಂತ ಹೇಳಿದೆ. ನೋಟ್. When electric field is uniform, no charge is enclosed and the area is closed. ಈ ಪೂರ್ತಿ ಡಬ್ಬ ಕ್ಲೋಸ್ ಆಗಿತ್ತು, ಮತ್ತೆ ಅದರ ಒಳಗಡೆ ಚಾರ್ಜ್ ಏನು ಇಲ್ಲ. ಆಮೇಲೆ ಇನ್ನೊಂದು ಕಂಡೀಷನ್ ಏನು? ನೋ ಚಾರ್ಜ್ ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಯೂನಿಫಾರ್ಮ್. ಈ ಮೂರು ಕಂಡೀಷನ್ ಒಬ್ಬೇ ಆಗಿದ್ರೆ ಕಣ್ ಮುಚ್ಕೊಂಡು ಹೇಳ್ಬೋದು ದ ನೆಟ್ ಫ್ಲಕ್ಸ್ ಇನ್ ದಿಸ್ ಸಿಚುವೇಶನ್ ಇಸ್ 0. ನೆಟ್ ಫ್ಲಕ್ಸ್ ಇನ್ ದಿಸ್ ಕೈಂಡ್ ಆಫ್ ಸಿಚುವೇಶನ್. ಯಾವಾಗ ಚಾರ್ಜ್ ಇರಬಾರ್ದು. ಚಾರ್ಜ್ ಇದ್ರೆ ಏನಾಗುತ್ತೆ? ನೀವು ಗಾಸ್ ಲಾ ಸ್ಟಡಿ ಮಾಡ್ತೀರಿ, ಅದು ನೆಕ್ಸ್ಟ್ ವಿಡಿಯೋ ಅಲ್ಲಿ ಬರುತ್ತೆ. ಈಗ ಚಾರ್ಜ್ ಇಲ್ಲ ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಕಾನ್ಸ್ಟೆಂಟ್ ಇದೆ. ಇದು ಇಂಪಾರ್ಟೆಂಟ್. ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಯೂನಿಫಾರ್ಮ್ and there is no charge inside, area is closed. ಈ ಮೂರು ಕಂಡೀಷನ್ ಒಬ್ಬೇ ಆದ್ರೆ the net flux inside is 0. ಓಕೆ, ಇನ್ನು ಡೀಟೇಲ್ಸ್ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗುತ್ತೆ. ದಟ್ ಈಸ್ ಗಾಸ್ ಲಾ ಆಫ್ ಎಲೆಕ್ಟ್ರಿಸಿಟಿ ಅಲ್ಲಿ. ನೆಕ್ಸ್ಟ್ ಏನ್ ಮಾಡೋಣ? ಒಂಚೂರು ಮಾಡಿಫೈ ಮಾಡ್ತೀನಿ ನೋಡಿ. NCERT ಅಲ್ಲಿ ಒಂದು ಕ್ವಶನ್ ಇದಾಯ್ತಾ, ಇದು ನೋಟ್ ಮಾಡ್ಕೊಳ್ಳಿ. ಈ ಪಾಯಿಂಟ್ ಇಂಪಾರ್ಟೆಂಟ್, ಇದನ್ನ ಕನ್ವಿನ್ಸ್ ಮಾಡೋದಕ್ಕೆ ಇಷ್ಟೆಲ್ಲ ಮಾಡಿದ್ದು. ಸೊ ನೆಕ್ಸ್ಟ್ ಕ್ವಶನ್ ಅಗೈನ್ ಫ್ರಮ್ NCERT ಅಲ್ಲಿ ಒಂದು ಕ್ವಶನ್ ತಗೊಳ್ತಾ ಇದೀನಿ. ಎಲೆಕ್ಟ್ರಿಕ್ ಫೀಲ್ಡ್ ಏನಾದ್ರು ವೇರಿ ಆಗ್ತಾ ಇದ್ರೆ, ಇಫ್ ಐ ಕನ್ಸಿಡರ್ ಎ ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಸಿಚುವೇಶನ್ ಅಲ್ಲಿ ಒಂದು ಪ್ರಾಬ್ಲಮ್ ತಗೋತೀನಿ. ಸೊ ಲೆಟ್ ಅಸ್ ಕನ್ಸಿಡರ್ ಎ ಕಾರ್ಟೀಸಿಯನ್ ಕೋಆರ್ಡಿನೇಟ್ ಸಿಸ್ಟಮ್. ಎಂತ ಸಿಸ್ಟಮ್? ಕಾರ್ಟೀಸಿಯನ್ ಕೋಆರ್ಡಿನೇಟ್ ಸಿಸ್ಟಮ್. X axis, Y axis, Z axis. Z ಯಾಕೆ ಅನ್ನೋದು ಇಷ್ಟು ಅದೇ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ Z ನ ಸ್ಟ್ಯಾಂಡರ್ಡ್ ಆಗಿ ಶೋಕಿ ಮಾಡ್ಕೊಂಡು ಜಿ ಅಂತಾರೆ. ಅವಾಗ ನಾನು ಅಂದ್ಬಿಡ್ತೀನಿ, ಏನು ಮಾಡಕ್ಕಾಗಲ್ಲ. ಪ್ರಭಾವ, ವೆಸ್ಟರ್ನ್ ಎಜುಕೇಶನ್ ಪ್ರಭಾವ. ಇಲ್ಲಿಂದ A ಡಿಸ್ಟೆನ್ಸ್ ದೂರದಲ್ಲಿ ಒಂದು ಕ್ಯೂಬ್, ಒಂದು ಡಬ್ಬಾ ಕ್ಯೂಬ್ ನ ಇಡ್ತಾ ಇದ್ದೀನಿ. ಎಂತ ಕ್ಯೂಬ್? ಡಬ್ಬಾ ಕ್ಯೂಬ್. ಡಬ್ಬಾ ತರ ಇರೋ ಡಬ್ಬಾ ಕ್ಯೂಬ್ ನ ಒಂದು ಇಡ್ತಾ ಇದ್ದೀನಿ. ಟಿಶ್ಕ್ಯಾವ್ ಇಲ್ಲೊಂದಿದೆ, ಟಿಶ್ಕ್ಯಾವ್. ಸೊ ಒಂದು ಡಬ್ಬ ಇದೆ and this dabba is placed in a non-uniform electric field. ಮತ್ತೆ ಹೇಳ್ತಾ ಇದ್ದೀನಿ, non-uniform electric field given by E is equals to 800 square root of x into I cap. ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು x ಮೇಲೆ ಡಿಪೆಂಡ್ ಆಗ್ತಾ ಇದೆ. ಇಲ್ಲಿ x is equal to 0 ಇರತ್ತೆ. ಇಲ್ಲಿಂದ ಇಲ್ಲಿಗೆ ಬಂದಾಗ ಒಂದು ಕ್ಯೂಬ್ ಈ ತರ ಇದೆ.
3 ಡೈಮೆನ್ಷನಲ್ ಕ್ಯೂಬ್ ಸ್ವಲ್ಪ ಯೋಚನೆ ಮಾಡ್ಬೇಕಾದ್ರೆ ಇದರ ಲೆಂತ್ ಕೂಡ ಎ ಕೊಟ್ಟಿದ್ದಾರೆ, ಇದು ಅಷ್ಟೇ ಎ ಇದೆ, ಇದು ಅಷ್ಟೇ ಎ ಇದೆ, ಎಲ್ಲ ಎ ಇದೆ. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ 0 ಇರುತ್ತೆ, ಅಂದ್ರೆ ಎಕ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನಿರುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು 0 ಸಬ್ಸ್ಟಿಟ್ಯೂಟ್ ಮಾಡಿ 0 ಬರುತ್ತೆ. ಸಪೋಸ್ ಅದೇ ಏನಾದ್ರೂ ಇದೆ ಡಿಸ್ಟೆನ್ಸ್ ಎಷ್ಟು, ಎಕ್ಸ್ ಇಸ್ ಈಕ್ವಲ್ಸ್ ಟು ಎ, ಹೌದಾ? ಅರೆ ಇಲ್ಲಿಂದ ಎಕ್ಸ್ ಇಸ್ ಈಕ್ವಲ್ ಟು ಎ ಡಿಸ್ಟೆನ್ಸ್ ದೂರದಲ್ಲೇ ತಾನೆ ಒಂದು ಡಬ್ಬ ಇರೋದು. ಈ ಪಾಯಿಂಟ್ ನಲ್ಲಿ ಈ ಡಬ್ಬ ಇಲ್ಲಿದೆಯಲ್ಲ, ಆ ಜಾಗದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅಂದ್ರೆ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಎ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಅದೇ ರೀತಿ ಇನ್ನೊಂಚೂರು ಮುಂದಕ್ಕೆ ಹೋಗಿ ಈ ಪಾಯಿಂಟ್ ಲೊಕೇಶನ್ ಏನು, ಎಕ್ಸ್ ಇಸ್ ಈಕ್ವಲ್ ಟು 2a. ಹಾಗಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ದಿಸ್ ಸಿಚುವೇಶನ್ ಈ ಪಾಯಿಂಟ್ ನಲ್ಲಿ ಎಷ್ಟಿದೆ, 800 ಇಂಟು ಸ್ಕ್ವೇರ್ ರೂಟ್ ಆಫ್ 2a ಇದೆ, ಇಲ್ಲಿ 800 ಇಂಟು ಸ್ಕ್ವೇರ್ ರೂಟ್ ಆಫ್ a ಇದೆ. ಇದನ್ನ ನಾನು ಎಲೆಕ್ಟ್ರಿಕ್ ಫೀಲ್ಡ್, ಇದು ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಇಂಥ ಸಿಚುವೇಶನ್ ಅಲ್ಲಿ ಫ್ಲಕ್ಸ್ 0 ಬರುತ್ತೆ ಸರ್? ಇಲ್ಲ, ಬರಕ್ಕಿಲ್ಲ. ಯಾಕೆ ಅಂತ ಗೊತ್ತಾಗತ್ತೆ ನೋಡಿ. ಸೊ ಲೆಟ್ ಅಸ್ ಕನ್ಸಿಡರ್ ಒಂದು 2 3 4 6 ಸರ್ಫೇಸಸ್ ಇದೆ ಆಸ್ ಯೂಶುವಲ್. ಸರ್ಫೇಸ್ 1 ಏರಿಯಾ 1 ಅಂತ ಕರಿತೀನಿ, ಇದು ಏರಿಯಾ, ಈ ಕಡೆ ಏರಿಯಾ 2, ಏರಿಯಾ 2, ಏರಿಯಾ 3, ಏರಿಯಾ 3 1 2 3 4, ಮತ್ತೆ ಈ ಕಡೆಗೆ ಒಂದಿದೆ ಏರಿಯಾ 5, ಬ್ಯಾಕ್ ಸೈಡ್ ಒಂದು ಏರಿಯಾ 6 ಇದೆ. ಅರೆ ಗೊತ್ತಾಯ್ತಾ? ಆಚೆಗೆ ಒಂದು ಬರ್ತಿದೆ, ಒಳಗಡೆ ಆಲ್ವೇಸ್ ಟೇಕನ್ ಔಟ್ವರ್ಡ್ ತಗೋಬೇಕಾಗತ್ತೆ. ಹಾಗಾಗಿ ಏರಿಯಾ ಇದೇನಿದು A3 ಆಯ್ತು, ಇದು A4 ತಗೊಳ್ಳೋಣ, ಇದನ್ನ A4 ತಗೊಂತೀನಿ. ಏರಿಯಾ A4 ಮತ್ತೆ A3 A5 A6, A3 A4 A5 A6 ಇವೆಲ್ಲಾನು 90 ಡಿಗ್ರಿ ಸಬ್ಟೆಂಡ್ ಮಾಡ್ತಿದೆ. ಅರೆ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆಗಿದೆ, ಇದು ನೋಡಿ ಏರಿಯಾ ವೆಕ್ಟರ್ ಈ ಕಡೆಗಿದೆ, ಆಂಗಲ್ 90 ಡಿಗ್ರಿ ಬರುತ್ತೆ. ಇಲ್ಲೂ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆಗಿದೆ, ಏರಿಯಾ ವೆಕ್ಟರ್ ಈ ತರ ಇದೆ. ಅರ್ಥ ಆಗ್ತಿದ್ಯಾ? ಮತ್ತೆ ಮುಂದುಗಡೆ ಮುಂದುಗಡೆ ಇರ್ತಕ್ಕಂಥ ಏರಿಯಾ ವೆಕ್ಟರ್ ಎಲೆಕ್ಟ್ರಿಕ್ ಫೀಲ್ಡ್ ಗೆ ಅಗೇನ್ 90 ಬರ್ತಿದೆ, ಅದು 0 ಆಯ್ತು. ಸೊ ಡೌನ್ ಸೈಡ್ ಇನ್ಸೈಡ್ ಹೋಗ್ತಕ್ಕಂಥ ಇನ್ನೊಂದು ಏರಿಯಾ ಅದು ಕೂಡ 90 ಡಿಗ್ರಿ ಸಬ್ಟೆಂಡ್ ಆಗುತ್ತೆ. ಹಾಗಾದ್ರೆ ಫ್ಲಕ್ಸ್ ಥ್ರೂ ದೀಸ್ ಫೆಲೋಸ್ ಇಸ್ 90 ಡಿಗ್ರಿ. ಇನ್ನು ಉಳ್ಕೊಂಡಿರೋದು ಇಬ್ಬರೇ ಮಹಾನ್ ಭಾವರು, ಅದ್ಯಾರು? ಏರಿಯಾ 1 ಮತ್ತೆ ಏರಿಯಾ 2. ಅವರನ್ನ ಸಾಲ್ವ್ ಮಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಮತ್ತೆ 0 ಬರುತ್ತಲ್ಲ ಸರ್? 0 ಬರಲ್ಲ. ಈಗ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ 0 ಬರಲ್ಲ, ಯಾಕಂದ್ರೆ ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ದ ಫ್ಲಕ್ಸ್ ಥ್ರೂ ಫಸ್ಟ್ ಸರ್ಫೇಸ್, ಫ್ಲಕ್ಸ್ through first surface phi1 is equals to E at 2a. ನೋಡಿ ಈ ಸರ್ಫೇಸ್ ಇರೋದು ಎಷ್ಟು ಡಿಸ್ಟೆನ್ಸ್ ಅಲ್ಲಿ, E at x is equals to 2a dot product of vector a1. So that is equals to E at 2a. ಈ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ, 800 into square root of 2a into magnitude of a1, that is length into breadth, that is equals to a into a, vector a cross vector a, that is equals to a square into n cap. n cap radially outward ಇರುತ್ತೆ. ಸೊ ಈಗ ಏನ್ ತಗೋಬೇಕಿಲ್ಲಿ, ಏರಿಯಾಗೆ a into a square ಬರುತ್ತೆ, and it is radially outwards. ಇದೇ ಡೈರೆಕ್ಷನ್ ಇದೆ, ಫ್ಲಕ್ಸ್ ಪಾಸಿಟಿವ್ ಬರುತ್ತೆ. ಸೊ ಫ್ಲಕ್ಸ್ is positive. So similarly, flux through second surface, phi2 is equals to electric field at this point. ಏನಿದೆ, electric field at x is equal to a. ನೋಡಿ ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ x is equal to a ಇದೆ. ಡಾಟ್ ವೆಕ್ಟರ್ a. Obviously theta ಏನ್ ಬರುತ್ತೆ ಈ ಕೇಸ್ ನಲ್ಲಿ, theta is equals to 180 ಡಿಗ್ರಿ. ಇಲ್ಲಿಂದ ಬಂದಿತ್ತು theta is equals to 0 ಡಿಗ್ರಿ. So this can be written as electric field at this point. ಏನ್ ಬರುತ್ತೆ, 800 into square root of a. Magnitude of a is a square. And cos of 180. This is equals to minus 800 square root of a into a square. ಇಷ್ಟನಾ ಬರ್ಕೊಂಡಿದ್ದೀನಿ? That's it. ಅಷ್ಟೇ. ನೆಟ್ ಫ್ಲಕ್ಸ್ ಅನ್ನ ಕೇಳಿದ್ರೆ, ನೆಟ್ flux is equals to phi1 plus phi2, that is equals to 800 square root of 2a into a square minus of 800 into square root of a into a square. separate ಆಗಿ ಬರಿತಾ ಇದೀನಿ. so 800 into square root of a ಕಾಮನ್ ಬರುತ್ತಾ? so ಕಾಮನ್ into a square. ಒಂದು ನಿಮಿಷ, ಏನೇನ್ ಕಾಮನ್ ಬರುತ್ತೆ, ಸ್ಕ್ವೇರ್ ರೂಟ್ ಆಫ್ a into a square, ಕಾಮನ್ ಬರುತ್ತೆ. ಇಲ್ಲೇನು ಉಳ್ಕೊಂಡಿದೆ, ಸ್ಕ್ವೇರ್ ರೂಟ್ ಆಫ್ 2 minus 1 ಬಂದಿದೆ. ಅಷ್ಟೇನಾ? Did I do any complications?
ಏನಾದ್ರು ಕಾಂಪ್ಲಿಕೇಶನ್ಸ್ ಮಾಡೋಣ ಏರಿಯಾ ವೆಕ್ಟರ್ root 2 minus 1 ಅಷ್ಟೇ ಬಿಡಿ that's it so let's go to the next question ಇನ್ನೊಂದು ಸ್ಮಾಲ್ ಕ್ವಶನ್ ಇದೆ ಇದನ್ನ ಅರೇಂಜ್ ಮಾಡ್ಲಿಕ್ಕೆ ಹೊರಟಿದ್ದೀನಿ ನೋಟ್ ಮಾಡ್ಕೊಳ್ಳಿ yes the last question of this video ಇಲ್ಲಿದೆ ಒಂದು ಸಿಲಿಂಡ್ರಿಕಲ್ ಪೋರ್ಷನ್ ನ ತಗೊಂಡಿದ್ದೀನಿ such that it is placed along x axis ಅಲ್ಲಿ ಪ್ಲೇಸ್ ಆಗಿದೆ electric field is a variable electric field obviously ಇದೇನಾದ್ರೂ ಯೂನಿಫಾರ್ಮ್ ಆಗಿದ್ರೆ ನೆಟ್ ಫ್ಲಕ್ಸ್ 0 ಅಂತ ಹೇಳ್ಬಿಡ್ಬೋದಾಯ್ತು ಕಣ್ಣು ಮುಚ್ಕೊಂಡು ಬ್ಲೈಂಡ್ ಆಗಿ ಹೇಳ್ಬೋದು ನೆಟ್ ಫ್ಲಕ್ಸ್ 0 ಯಾವಾಗ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದ್ದಾಗ ಇದು ವೇರಿಯಬಲ್ ಇಟ್ ಡಿಪೆಂಡ್ಸ್ ಆನ್ ದ ಎಕ್ಸ್ ವ್ಯಾಲ್ಯೂ ಸೊ ನೋಡಿ ಇಲ್ಲಿ x is equal to 0 ಇರುತ್ತೆ ಇಲ್ಲಿ x is equal to L ಇರುತ್ತೆ ಅಕಾರ್ಡಿಂಗ್ ಟು ದ ಗಿವನ್ ಡೇಟಾ ಈಗ ಟೋಟಲ್ ಫ್ಲಕ್ಸ್ ಎಷ್ಟಿರುತ್ತೆ ಅಂತ ಕೇಳ್ತಾರೆ ಆಬ್ವಿಯಸ್ಲಿ ಈ ಕರ್ವ್ ಸರ್ಫೇಸ್ ಇದೆಯಲ್ಲ ಪ್ರತಿ ಒಂದು ಪಾಯಿಂಟ್ ಅಲ್ಲೂ it is angle 90 degree with respect to electric field ಅರೆ electric field ಈ ತರ ಬರ್ತಾ ಇರುತ್ತೆ curved surface ನೀವು ಎಲ್ಲಾದ್ರೂ ತಗೊಳ್ಳಿ it is angle 90 degree ಅರ್ಥ ಆಯ್ತು ಅಂತ ಅನ್ಕೊಂತಾ ಇದ್ದೀನಿ I hope you understood so let us consider electric field ನೋಡಿ ಇದು electric field ಈ ಡೈರೆಕ್ಷನ್ ಇದೆ ಅಂತ ಅನ್ಕೊಳ್ಳೋಣ electric field ಈ ಡೈರೆಕ್ಷನ್ ಇದೆ ಸರ್ಫೇಸ್ ಇಂದ ಒಂದು ವೆಕ್ಟರ್ ಆಚೆಗೆ ಬರ್ತಾ ಇದ್ರೆ ಪ್ರತಿ ಒಂದು ಪಾಯಿಂಟ್ ಅಲ್ಲಿ 90 ಡಿಗ್ರಿ ಬರುತ್ತೆ ಯಾವ್ದ್ರಲ್ಲಿ ಕರ್ವ್ ಸರ್ಫೇಸ್ ಸೊ ಥೀಟಾ is equal to 90 ಥೀಟಾ is equal to 90 ಥೀಟಾ is equal to 90 ಥೀಟಾ ಅದೇ ತರ ಈ ಕಡೆ ಅಷ್ಟೇ 90 ಹಾಗಾದ್ರೆ the flux through the curved surface flux through curved surface is 0 because theta is equal to 90 degree ಇನ್ನು ಉಳಿದಿರೋದು ಒಂದೇ ಈ ಕಡೆ ಇರ್ತಕ್ಕಂಥದ್ದು ಏರಿಯಾ 1 ಅಂತ ಕರಿತೀನಿ ಈ ಕಡೆ ಇರ್ತಕ್ಕಂಥದ್ದು ಏರಿಯಾ 2 ನೋಡಿ ರೇಡಿಯಲಿ ಔಟ್ವರ್ಡ್ ತಗೋಬೇಕು ಒಳಗಡೆಯಿಂದ ಆಚೆಗೆ ಹೋಗಬೇಕು ವೆಕ್ಟರ್ ಹಾಗಾದ್ರೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಇದೆ therefore flux 1 is equals to E1 dot vector A1 E1 ಏನಿದೆ x ಜಾಗದಲ್ಲಿ L ಸಬ್ಸ್ಟಿಟ್ಯೂಟ್ ಮಾಡಿ E0 into L dot of area A1 ಏನು pi r square and theta is 0 cos of 0 dot product direct substitute ಮಾಡ್ತಾನೆ cos 0 that is equals to E0 into L into pi r square is a flux passing through the first surface what about the second surface ಇಂದ ಎಷ್ಟು flux pass ಆಗ್ತಾ ಇದೆ ಗೆಸ್ ಮಾಡಿ ನೋಡೋಣ 0 ಯಾಕೆ ಹೇಳಿ x is equal to 0 substitute ಮಾಡಿದ್ರೆ ಇಲ್ಲಿ electric field ಏನು ಬರುತ್ತೆ 0 ಬರುತ್ತೆ when electric field is 0 flux is also 0 ಹಾಗಾದ್ರೆ ಇಲ್ಲಿ flux 0 ಬರ್ತಿದೆ ಇಲ್ಲಿ flux 0 ಬರ್ತಿದೆ ಉಳ್ಕೊಂಡಿರೋದು ಇದೊಂದೇ the net flux this is equals to phi net that is equals to E0 into L into pi r square ಬರ್ದಿದ್ದೀನಿ so that's it for this video next video ನಲ್ಲಿ Gauss law of electrostatics ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಅದನ್ನ ನೋಡೋಣ ಮಿಸ್ ಮಾಡಬೇಡಿ ಆಲ್ ದ ವೆರಿ ಬೆಸ್ಟ್ ಓದ್ತಾ ಇರಿ ಜೈ ಹಿಂದ್ ಜೈ ಕರ್ನಾಟಕ